ಅಂತಂದ್ರೆ ಕೊಪ್ಪಳಜ್ಜರು ನಮಗೆ ಬಹಳ ಸಹಾಯ ಮಾಡ್ಯಾರಿ. ಅವ್ರು ಕಲ್ತಂತ ಶಾಲೆಯಲ್ಲಿ ನಾನು ಓದ್ತಾ ಇದ್ದೀನಿ ಅಂತಂದ್ರೆ ಅದು ನನ್ನ ಪುಣ್ಯ ರೀ. ಯಾಕಂತಂದ್ರೆ ಅವರು ಎಂತ ಮಹಾತ್ಮರಿ. ಅವರು ಇಡೀ ನಮ್ಮ ಹಾಗರಗುಂಡಿ ಗ್ರಾಮಕ್ಕೆ ಬಹಳ ಪ್ರೌಡ್ ಫೀಲ್ ಅದ ರೀ. ಯಾಕಂತಂದ್ರೆ ಅವರು ನಮ್ಮ ಊರಿನ ಸೂರ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹಾಗರಗುಂಡಿಗೆ ಬೆಳಕ ಕೊಪ್ಪಳ ಗವಿಸಿದ್ದೇಶ್ವರ ಕಾಯ್ತ್ರಿ. ಇವತ್ತು ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನಮಗೆ ಅವ್ರಿಗೆ ನೋಡಿದ್ರೆ ಏನು ಅನ್ಸದ, ನಮ್ಮ ಕಡೆ ನಮ್ಮದು ಆಯುಷ್ಕಾಂತ ಆ ಕಡೆ ಹೋಯ್ತಲ್ಲಪ್ಪ. ಎಷ್ಟು ಜನ ಇವತ್ತು ದೊಡ್ಡ ಒತ್ತಡ ಖುಷಿನೂ ಆತದ, ಒತ್ತಡ ದುಃಖನೂ ಆತದ. ಹೆಂಗಿದ್ರಿ? ಭಾಳ ಇಂಟೆಲಿಜೆಂಟ್ ಇದ್ರಿ, ಭಾಳ ಉಡಾಳೆ ಭಾಳ ಚಾವ್ ಇದ್ರಿ, ಭಾಳ ಚಾಲ. ಇದು ನೋಡ್ರಿ, ಅವ್ರು ಆಡಿ ಬೆಳೆದು ಅವ್ರ ಸ್ಕೂಲ್ನಾಗ ಇಲ್ಲೇ ಓದಿ ಹೋದಂಥ ಊರದ ಇದು. ಎಲ್ಲ ಮಕ್ಕಳು ಈಗಿನ ಪೀಳಿಗೆಗಳು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಈಗಿನ ಮಕ್ಕಳು ಅವ್ರ ಥರ ನಾವು ಅವ್ರ ಥರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರು ಹೋಗೋ ದಾರಿ ಸ್ವಲ್ಪ ಆದ್ರೂ ನಾವು ಹೋಗ್ಬೇಕು, ಅವ್ರ ಹೆಸರನ್ನ ಉಳಿಸ್ಬೇಕು. ದೊಡ್ಡ ಹೆಸರು ಮಾಡ್ಯಾರ, ಈಗ ಅವ್ರ ಎಷ್ಟು ಹೆಸರಂತೂ ಯಾರಿಗೂ ಮಾಡೋಕ್ಕಾಗಲ್ಲ. ಬಟ್ ಏನೋ ಅವ್ರ ಕಾಲಿನ ಕಸ ಆಗಿದ್ದು ನಾವು ಅವ್ರು ಮಾಡಿದಂಥ ಕೆಲಸಗಳನ್ನ ಪ್ರೇರಣೆ ಮಾಡಿಕೊಂಡು ಅದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೇಕು, ಅವ್ರ ಹೆಸರು ಉಳಿಸ್ಬೇಕು. ನಾ ಎಲ್ಲ ಹಾಗರಗುಂಡಿಗೆ ಜನತೆಯಲ್ಲಿ ಕೇಳ್ಕೋದಿದ್ದು ಒಂದೇ, ಎಲ್ಲರಿಗೆ ಅಜ್ಜ ಆಗ್ಬಿಟ್ಟಾರ್ರಿ, ಮಗ ಆಗ್ಬಿಟ್ಟಾರ್ರಿ. ಈ ತಾಯಿ ಒಬ್ಬರಿಗೆ ಮಗ ಆಗಿಲ್ರಿ, ಅವರು ಇಡೀ ಜಗತ್ತಿಗೆ ಮಗ ಆಗ್ಬಿಟ್ಟಿರಲ್ರಿ. ಹಾಗಾಗಿ ನಮ್ಮ ತಾಯಿಗೆ ಏನು ಅನ್ಸದ, ಅವಾಗವಾಗ ನೆನಪು ಹೆತ್ತ ಕಳ್ಳಲ್ರಿ. ಆ ಹೆತ್ತ ಕಳ್ಳಿಗೆ ಏನೇ ಆದ್ರೂ ಅವ್ರಿಗೆ ನೋಡಿದ್ರೆ ಜರ ನೆನಪು ಬರ್ತದ. ಆಕೆಗೆ ಏನೋ ಒಂದು ಕಷ್ಟ ಬಂದಾಗ ಮಗ ಇದ್ನಲ್ಲಪ್ಪ ಅನ್ನಂಥದ ಒಂದು ಅಳು ಬರ್ತದ. ನಮ್ಮ ಎದುರು ಹೇಳಿ ಅಳ್ಕೊಂಡಿರ್ತಾರ, ಹೋಗಿರ್ತೀವ್ರಿ. ಆದ್ರೂ ಜರ ನೋಡಿದವ್ರಿಗೆ ಸಂತೋಷ ಆಗ್ತದ. ಜರ ಮಾತಾಡಿದ್ರಲ್ಲ ಅವ್ರಿಗೆ ಖುಷಿ ಆಗ್ತದ. ಮಾತಿಗೆ ತಾನೇ ಇರ್ಲಿ ಬಿಡವ ಅಂತ ತನ್ನಕ್ಕೆ ತಾನೇ ಸಮಾಧಾನ ಮಾಡ್ಕೊತ. ಹೆತ್ತ ಕಳ್ಳಲ್ರಿ ಅದು, ಹಿಂಗಾಗಿರ್ತದೆ. ಮತ್ತೆ ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಮಕ್ಕಳಿಗೆ ತಾಯಿಯೇ ದೇವರು, ಆದರೆ ಈ ಕಥೆಯಲ್ಲಿ ಮಗನೇ ತಾಯಿಗೆ ದೇವರು. ಹೌದು ಗೆಳೆಯರೇ, ಇದು ಬೇರೆ ಯಾರ ಕಥೆನೂ ಅಲ್ಲ, ನಿಮ್ಮ ಆರಾಧ್ಯ ದೈವ ಕೊಪ್ಪಳ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯ ಕಲಬುರಗಿ ಜಿಲ್ಲೆಯ ಹಾಗರಗುಂಡಿ ಅಂತ ಅವರ ಜನ್ಮಸ್ಥಳದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಗೆಳೆಯರೇ. ಹೌದು, ಪ್ರಪ್ರಥಮವಾಗಿ ಬದುಕಿನ ಬುತ್ತಿಯಲ್ಲಿ ಇದು ಬಿತ್ತರ ಆಗ್ತಾ ಇದೆ. ನನಗೆ ತುಂಬ ದಿವಸದಿಂದ ಕನಸುಗಳಿತ್ತು, ಅವ್ರ ಬದುಕು ಹೇಗೆ, ಬಾಲ್ಯ ಹೇಗೆ, ಅವ್ರ ಗೆಳೆಯರು ಹೇಗೆ, ಅವ್ರ ಕುಟುಂಬ ಹೇಗೆ ಅನ್ನೋದನ್ನು ತುಂಬ ದಿವಸದಿಂದ ಆಸೆ ಪಟ್ಟಿನ ತರಬೇಕಂತ ಪ್ರಯತ್ನ ಮಾಡಿದ್ದೆ. ಅದು ಈಗ ಸಫಲ ಆಗ್ತಾ ಇದೆ. ಬನ್ನಿ, ಹಾಗರಗುಂಡಿಗೆ ತಮಗೆ ಸ್ವಾಗತ. ಇಡೀ ಜಗತ್ತಿಗೆ ಒಂದು ತಾಯಿ ತನ್ನ ಮಗನನ್ನು ಧಾರೆ ಎರೆದು ಕೊಟ್ಟದ ಪುಣ್ಯದ ಭೂಮಿ ಇದು. ಆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯ ಕತೆಗೆ ತಮಗೆ ಸ್ವಾಗತ. ಇಷ್ಟೇ ಅಲ್ಲದೆ ಸುತ್ತಮುತ್ತ ಹಳ್ಳಿಯಲ್ಲಿ ಜಾತ್ರೆಯ ಅಂಗವಾಗಿ ಪ್ರತಿ ಊರಲ್ಲಿ ದಾನಿಗಳು ಬೇಕಾದಷ್ಟು ದಾನ ಮಾಡೋರು ಇದ್ದಾರೆ. ಆ ಎಲ್ಲ ಊರುಗಳ ಕತೆ ಕೂಡ ತೊಗೊಂಡು ಬರ್ತೀನಿ. ಬದುಕಿನ ಬುತ್ತಿಯಲ್ಲಿ ಹಿಂದಕ್ಕೆ ನೀವು ನಾನು ಈ ಸರಣಿ ತೊಗೊಂಡು ಬಂದಿದ್ದಿದೆ ಜಾತ್ರೆಯ ಸಂಪೂರ್ಣ ಕತೆ. ಈಗ ಆ ಜಾತ್ರೆಯ ಮಗ್ಗಲುಗಳಲ್ಲಿ ಏನೇನಿದೆ, ಹೇಗೆ ನಡೆಯುತ್ತೆ ಜಾತ್ರೆ, ಊರುಗಳಲ್ಲಿ ಸಂಭ್ರಮ ಹೇಗೆ ನಡೆಯುತ್ತೆ, ತಿಂಗಳಕ್ಕಿಂತ ಮೊದಲೇ ಇಲ್ಲಿ ರೊಟ್ಟಿಗಳು ತಯಾರಾಗುತ್ತೆ, ಮಾದಲಿ ತಯಾರಾಗುತ್ತೆ, ಸ್ವೀಟ್ ತಯಾರಾಗುತ್ತೆ, ಪುಡಿಗಳು ತಯಾರಾಗುತ್ತೆ. ಬನ್ನಿ, ಈ ಊರಲ್ಲಿ ಏನು ವಿಶೇಷ ಕಳಿಸ್ತಾರೆ ಜಾತ್ರೆಗೆ ಅನ್ನೋದು ಕೂಡ ತೋರಿಸ್ತೀನಿ. ಬನ್ನಿ, ಈ ಕತೆಗೆ ಮತ್ತು ಸ್ವಾಮೀಜಿಯ ಜನ್ಮಸ್ಥಳಕ್ಕೆ ಹಾಗರಗುಂಡಿಗೆ ತಮಗೆ ಸ್ವಾಗತ ಗೆಳೆಯರೇ. ಬನ್ನಿ. ನಿಮ್ಮ ಹೆಸರು ರೀ? ಓಂ ಪ್ರಕಾಶ್. ಓಂ ಪ್ರಕಾಶ್ ಅವರು, ನೀವು ಎಲ್ಲಿವರೆಗೆ ಓದಿರಿ? ಸೆವೆಂತನ ಓದಿವಿ ಇಲ್ಲಿ. ಸೆವೆಂತನ ಇಲ್ಲಿ ಓದಿರಿ. ನೀವು ಮತ್ತೆ ಯಾರು ಓದಿರಿ? ಅಜ್ಜರ್ ನಾವು ಕಲ್ತೇವೆ. ಅಜ್ಜರ? ನೀವು ಅಜ್ಜರ್ ಕ್ಲಾಸ್ಮೇಟ್? ಕ್ಲಾಸ್ಮೇಟ್. ಇದೇ ಶಾಲೆಗೆ? ಮತ್ತೆ ಬರ್ರಿ, ಶಾಲೆ ಪರಿಚಯ ಮಾಡಿಸ್ತಾ ಇದನ್ನು ತೋರಿಸ್ಬಿಡೋಣಂತ. ನಿಮ್ಮದು ಮನೆ ಅಲ್ಲೇ ಮಗ್ಲ ಇತ್ತೇನ್ರಿ? ಮಗ್ಲ ಇದ್ದಾರೆ. ಹಾಂ, ಓಕೆ. ಹೆಂಗಿತ್ತು ನಿಮ್ಮ ಶಾಲೆ ಜೀವನ? ಸೆವೆಂತ್ 5ನೇ ತನ ತೆಳಗೆ ಕೊಡ್ತೀವಿ, ಆಮೇಲೆ ಬ್ರಾಂಚ್ ಬಂದವ್ರು 6ನೇ 7ನೇಕ. ಬ್ರಾಂಚನೂ ಇರಲಿಲ್ಲ ನಿಮ್ಗೆ? ಅವ ಬ್ರಾಂಚ್ ತೆಳಗೆ ಕೊಡ್ತೀವಿ ರೀ, ಕೆಳಗೆ ಕುಂದ್ರದು 6th ತನ. 5ನೇ ತನ ತೆಳಗೆ ಕೂತ್ ಓದಿವಿ ರೀ. ಆಮೇಲೆ 6th 7th ಬ್ರಾಂಚ್ ಬಂದು. ಹಾಂ, ಬ್ರಾಂಚ್ ಬಂದಿದ್ದ ಭಾಳ ಖುಷಿ ಆಯ್ತು ನಿಮ್ಗೆ? ಹಾಂ, ಓಕೆ. 1ನೇ ತರಗತಿ ಮಾಸ್ತರ್ ಯಾರು ನೆನಪೈತೇನ್ರಿ? ಆಚಾರ ಮಾಸ್ತರ್. ಆಚಾರ ಮಾಸ್ತರ್. ಇದು ಸಡ್ಗಿರಿ. ಹಾಂ, ಅವರು ಇಲ್ಲಿ ಒನ್ ರೀ ನಂಬರ್. ಹಾಂ, 1ನೇ ತರಗತಿ ಇದೆ. 1ನೇ ತರಗತಿ ತೆಳಗೆ ಕೊಡ್ತೇವೆ ರೀ. ಹಾಂ, ಈಗೆಲ್ಲ ಇದೇ ಪ್ಲೇಸ್ ರೀ. ಇದು ಛತ್ತಿತ್ರ ಮೊದಲು ಎಲ್ಲ ಬಿದ್ದರಿ. ಇವಾಗ ಎಲ್ಲಿ ಕುಂದಿರ್ತಿದ್ರು? ಇಲ್ಲೇ ತೆಳಗೆ ಕೊಡ್ತೇವೆ ರೀ. ಇದು ಬೋರ್ಡ್? ಇದು ಬೋರ್ಡ್ ತೆಳಗೆ. ನೀವು ಮುಂದಿರ್ತಿದ್ರ ಹಿಂದಿರ್ತಿದ್ರ? ಫಸ್ಟಿಗೆ ಕೂಡಿಸ್ತಿದ್ರು ಅಜ್ಜರು. ಪೂಜೆ ರಾಟಕ ಇಲ್ಲೇ ಕಲಿತೇವೆ ಸ್ಟಾರ್ಟಿಂಗ್. ಆಚಾರ ಕೃಷ್ಣಾಜಿ ಮಾಸ್ತರ್ ಕಲ್ಸಾರಿ. ಹಾಂ, ಸಲ್ಡಿಗೆ ಆಚಾರ ಮಾಸ್ತರ್ ಅಂತೇಳಿ. ಹಾಂ, ಅವ್ರು ಪೂಜೆ ರಾಟಕ ಮೊದಲಿದ್ವಲ್ರಿ. ಪೂಜಿ ರಾಟಕ ಅವು ಬರ್ತೀವಿ ಫಸ್ಟ್. ಅವು ಶುರು ನಂತರ ಫಸ್ಟ್. ಆಮೇಲೆ ನಾ 3rd ಸ್ಟ್ಯಾಂಡರ್ಡ್ ಹೋದ್ಮ್ಯಾಗ ಸ್ವಲ್ಪ ಪೂಜಾರಿ ಮಾಸ್ತರ್ ಸರ್ವಶೇಖರಮ್ ಅವ್ರಿ. ಹಾಂ, ಹೌದಾ? ಬೆಸ್ಟ್. ಎಷ್ಟೊತ್ತಿಗೆ ಬರ್ತಿದ್ರಿ ಸಾಲಿಗೆ? 10 ಗಂಟೆಗೆ ಡೈಲಿ.
ಮುಂಜಾನೆ ಮುಂಜಾನೆ 10 ಗಂಟೆ ತನಕ ಎಲ್ಲ ಮುಗಿಸ್ಕೊಂಡು ಬರ್ತೀವಿ, ಮನೆ ಕೆಲಸ ಮುಗಿಸ್ಕೊಂಡು ಹಾಂ. ಇಲ್ಲಿ ಬರ್ತೀವಿ ರೀ. ಓಕೆ ಎಷ್ಟೊತ್ತಿನ ಮಟ್ಟ ಇರ್ತಿತ್ತು ಸಾಲಿ? 4 ಗಂಟೆ ತನಕ ಲಾಸ್ಟ್. 4 ಗಂಟೆ. ಹಾಂ ಆಮೇಲೆ ರೀ ಇದು 2 ಸೆಕೆಂಡ್ ಥರ್ಡ್ ರೀ. ಹಾ? ಸೆಕೆಂಡ್ ಈ ಕಡೆ ಇದು ಥರ್ಡ್. ಈ ಎರಡು ಸೇರಿ ಒಂದೇ ಸಾಲಿ? ಸಾಲಿ ಒಂದೇ ಕ್ಲಾಸ್? ರೂಮಿನ ಸ್ವಲ್ಪ ಶಾಲೆ ಐತಿ ರೀ, ಒಂದೇ ಕ್ಲಾಸ್. ಸೆಕೆಂಡ್ ಥರ್ಡ್ ಕೂಡಿಸ್ತೀರಿ ಇಲ್ಲಿ. ಹಾಂ ಇದೇ ಬೋರ್ಡ್. ಇದೇ ಬೋರ್ಡ್. ಓಕೆ ಹಾಂ. ಯಾವ ಜಾಗಕ್ಕೆ ಅವ್ರು ಕೂರ ಮಾಡ್ಕೊತೀವಿ ನಮ್ಮ ಜಾಗ. ಹಾಂ ಈ ಹೆಣ್ಮಕ್ಳು ಗಂಡ್ಮಕ್ಳು ಕೂಡ ಇಲ್ಲ, ಹೆಣ್ಣು ಹೆಣ್ಣೂರು ಸ್ವಲ್ಪ ಚೇಂಜ್ ಮಾಡ್ತಾರೆ ಅಲ್ಲಿ. ಹಾಂ ಅದ್ರಾಗ ಕೂಡಿಸ್ತೀವಿ, ಹಿಂದೆ ಮುಂದೆ ಕೂಡಿಸ್ತೀವಿ ಸ್ವಲ್ಪ. ಹಿಂದೆ ಮುಂದೆ ಕುಡಿಸ್ತಿದ್ರು ಹೆಣ್ಮಕ್ಳು? ಎಷ್ಟು ಜನ ಇದ್ರು? ಹೆಣ್ಮಕ್ಳು ಒಂದು 7 ಜನ ರೀ, ಉಳ್ಕಿದವ್ರು ಒಂದು 10-20 ಮಂದಿ. 10 ಮಂದಿ ನೀವು, 7 ಜನ ಹೆಣ್ಮಕ್ಳು? 30 ಮಂದಿ. ಹಾಂ ಹಾಂ ಹಾಂ. ಹೆಸರು ಪಸರು ನೆನಪದವ? ನೀ ಯಾರು ಅದ ರೀ, ಅಲ್ಲ ಹೋಗ್ಯಾರ ಎಲ್ಲರೂ. ಹೆಸರು ಹೇಳ್ರಿ. ಕ್ಲಾಸ್ಮೇಟ್ ಇದ್ದಾವ್ರಿ. ಹಾಂ. ರಘುನಾಥ, ಕಲ್ಲಪ್ಪ ಹಾಂ. ಅವೆಲ್ಲ ಸ್ವಲ್ಪ ನಮ್ಗೆ ಸರಿ ಹಾಂ. ಸಿಆರ್ ಸ್ಕೂಲ್ನ ಸಿಆರ್ ಆಗ್ಬೇಕು ಅವರೇ ಸ್ವಲ್ಪ ಏನು ಹೇಳ್ಬೇಕಾದ್ರೆ ಆ ಟೈಮಿಗೆ. ಕ್ಯಾಪ್ಟನ್? ಕ್ಯಾಪ್ಟನ್ ನೀವು ಆಗ್ಲಿಲ್ಲ ಕ್ಯಾಪ್ಟನ್? ಯಾವತ್ತು ಅಜ್ಜಾರ್ ಮಾಡಲಿಲ್ಲ ರೀ, ಬರೀ ಶಿಕ್ಷಣ ಬಗ್ಗೆ ಅಷ್ಟೇ. ಎಲ್ಲರ ಇದು ಹೇಳ್ಬೇಕಾಗಿತ್ತು ಅಂದ್ರೆ ಭಾಷಣ ಹಾಕಿದ್ರೆ ಫಸ್ಟ್ ಅವರೇ ನಿಂದಿರ್ತಾರೆ ಅಜ್ಜೋರೆ. ಹಾಂ ಎಲ್ಲರ ಯಾವ್ದಾರ ಕಾರ್ಯಕ್ರಮ ಸ್ಕೂಲ್ನಾಗ 26 ಜನವರಿ 15 ಆಗಸ್ಟ್ ಸ್ಕೂಲ್ ಬಗ್ಗೆ ಏನೇ ಗಾಂಧೀಜಿ ಬಗ್ಗೆ ಅವ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅಜ್ಜವ್ರು ನಿಂತು ಬೈಟ ನಾವೆಲ್ಲ ಬರ್ಕೊಂಬಂದು ಓದ್ತೀವಿ. ಬಟ್ ಅವರು ಓನಾಗಿ ಮಾತಾಡ್ತಿರು. ಹಾಂ ಅವಾಗ ಆ ವಯಸ್ಸಿನಾಗ. ಹಾಂ ಓನ್ ಯಾರು ಟೀಚರ್ ಹೇಳ್ತೀವಿ, ಯಾರು ಹೇಳ್ತೀವಿ ತಮ್ಮ ಎಲ್ಲಿ ಕಲಿತಿದ್ರು ಮತ್ತೆ ನೀವೆಲ್ಲ ನೋಡ್ತೀರಿ? ಎಲ್ಲಿ? ಇಲ್ಲೇ ಊರಾಗೆ ರೀ. ಅಲ್ರಿ ಓದ್ತಿದ್ರ ಪುಸ್ತಕ ಓದ್ತಿದ್ದೆ, ಪುಸ್ತಕ ಓದ್ತೀವಿ, ಭಾಳ ಓದ್ತೀರ ಅಜ್ಜರು. ಹಾಂ ನಾವು ಸಂಗಡ ಓದ್ತೇವೆ. ಹಾಂ ಅಷ್ಟೇ ರೀ. ಓಕೆ. ಇದು 2ನೇ ಹತ್ತ 3ನೇ ಹತ್ತ ಇಲ್ಲಿ? 2ನೇ ಸೆಕೆಂಡ್ ಥರ್ಡ್ ರೀ. ಹಾಂ. 4th ಅಲ್ಲಿ ಆಫೀಸ್ಗೆ ಹೋದೇವ್ರಿ. ಹಾಂ 4th ಆಫೀಸ 4th ಅದು ಮಿಕ್ಸ್ ರೀ. ಅಲ್ಲೇ ಆಫೀಸ್ ಅದು 4th ಅಲ್ಲೇ ಬಾಜು. ಹಾಂ 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 ಒಂದೇ ಅಲ್ಲಿಗೆ ಹೋಗಿ. ಅಲ್ಲಿ ಹೋಗಿ ಹಾಂ. ಆಮೇಲೆ 5th ಇಲ್ಲಿ ಬಂದೇವ್ರಿ, 5ನೇ ಕ್ಲಾಸ್. 5ನೇ ಕ್ಲಾಸ್ ಇಲ್ಲಿ 5ನೇ ಕ್ಲಾಸ್ ಇದು. ಒಟ್ಟು ಎಲ್ಲ ಕ್ಲಾಸ್ ಪಾಸ್ ಆಗಿರಿ? ಎಲ್ಲ ಕ್ಲಾಸ್. ಹಾಂ. ಫಸ್ಟಿಗೆ 10th ಹಾಂ. ಇಲ್ಲಿ 7th ತನಕ ಕಲ್ತು ತಮ್ಮ ರಜಾ ಕರ್ಕೊಂಡು ಹೋದ್ರು ಅವ್ರು. ಹಾಂ ಇದಾನೆ 5th 5ನೇದು ರೀ. 5ನೇ ಕ್ಲಾಸ್? 5ನೇ ಕ್ಲಾಸ್. ಹಾಂ 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 ಹಾಂ. ಅಲ್ಲೇ ಬಿದ್ದವ್ರಿ ಈಗೆಲ್ಲ. ಹಾಂ ಹೋ ಹೋ ಹೋ. ಇವು ಅವಾಗ ಮಾಡಿದ್ವಿ? ಅವ ಮಾಡಿ ಈಗ ಮಾಡಿಸಿವ್ರ ಅಲ್ಲ ಹುಡುಗ. ಈಗೀಗ ಮಾಡ್ಸ್ಯಾರ? ಈ ಶಿಕ್ಷಣ ಪ್ರೇಮಿಗಳು ಕಲ್ತು ಈಗ ನಾವು ಸುಮ್ಮನೆ ಮಾಡಿವಿ ಸ್ವಲ್ಪ. ಹಾಂ ಹಾಂ. ಈಗ ಇದು ಏನು ಬಿದ್ದ ಹೋಗೈತಲ್ರಿ? ಪತ್ರ ಬಿದ್ದವ್ರಿ ತೆಗೆದು ಹಾ? ಡೆಮಾಲೇಷನ್ ಮಾಡಕ್ಕೆ ಸ್ವಲ್ಪ ಏನಂದ್ರಿ? ಡೆಮಾಲೇಷನ್ ಮಾಡಿಸಿ ಮತ್ತೆ ಹೊಸ ಮಾಡಿಸ್ಬೇಕಾದ್ರೆ ಹೊಸದು ಮಾಡಿಸ್ತೀರಿ? ಹೊಸದಲ್ಲಿ ಇದಕ್ಕೆ ಛತ್ ಹಾಕ್ಬಿಡೋದು ತೆಗೆದಿಲ್ಲ. ಸ್ಕೂಲ್ ಇದೇ ಇರ್ತದೆ. ಹಾಂ. ಬಟ್ ಇದಕ್ಕೆ ಏನ್ರೆ ಸ್ವಲ್ಪ ಬೇಡಿಕೆ ಮಾಡ್ಕೊಂಡು ಮುಂದೆ ಛತ್ ಹಾಕ್ಬೇಕು. ಅಲ್ಲ ಇದೇ ಇರುತ್ತಂದ್ರೆ ಅಜ್ಜಾರ ನೆನಪಿಗೆ? ಅಜ್ಜರ ನೆನಪಿಗೆ ಇದೇ ಸ್ಕೂಲ್ ಇರ್ಬೇಕ್ರಿ, ಯಾರು ಡೆಮಾಲೇಷನ್ ಮಾಡಲ್ರಿ ಇದಕ್ಕೆ. ಓ ಕಟ್ತೀರಿ ಹೊಳ್ಳಿ? ಹೊಳ್ಳಿ ಕಟ್ಟೋದಿಲ್ಲ, ಇದಕ್ಕೆ ಡೆಮಾಲೇಷನ್ ಸಿಸ್ಟಮ್ ಮಾಡ್ಸೋದ್ರಿ. ಓಹೋ ಇದು ಹಂಗೆ ಉಳಿಲಿ ಅಂತ? ಇದು ಉಳಿಲ್ಲ ಅಂತ ಕಿಟಕಿ ಬಾಗಲ ಡೋರ್ ತೆಗೋಕ್ಕೆ ಮಾಡ್ಬೇಕಷ್ಟೇ ಕೆಲಸ. ಹ್ಞೂ. ಆಡಿದ್ದು ಚಣಿದಾನ ಆಡಿದ್ದು ಗೋಲಿ ಆಡ್ತಿದ್ದೆವು. ಸರ್ ಅವ್ರು ಬೈತಾರೆ ಮಗ, ಎಲ್ಲಿ ಸರ್ ಅವ್ರು ಕಂಡ್ರೆ ಓಡೋತಿದ್ದೆ ಪಟ್ನ ಮನೆಗೆ, ಎಲ್ಲಿ ಹೊರಗೆ ಕಾಣ್ತಿಲ್ಲ. ಶಾಲೆ ಮುಗಿದ ತಕ್ಷಣ ಮನೆಗೆ ಮತ್ತೆ ಹೊರಗೆ ಬರ್ತಿಲ್ಲ. ಅಷ್ಟು ಸಿಕ್ಕಿದ್ರೆ ಬಸವಣ್ಣ ಸಜ್ಜಾ ಮಾಸ್ತರ್ ಬರ್ತಾ ಅವ್ರೇ ಒಂದು ಮುಟ್ಟ ಸಾಯ್ತಿದ್ರು. ಆದರೂ ಆಟ ಆಡ್ತಿದ್ವಪ್ಪ. ಹೆಂಗೆ ಆಡ್ತಿದ್ವಿ? ಹಿಂಗೆ ಆಡ್ತೀವ್ರಿ. ಆ ಕಡೆ ಏರಿಯಾದಾಗ ಊರಾಗ ಹೋದೆವು ಅಂದ್ರೆ ಮಠದ ಗದ್ದಿಗೆ ಬಲ್ಲಿ ಹೋಗ್ತಿದ್ದೆವು. ಗದ್ದಿಗೆ ಬಲ್ಲಿ ಸ್ವಲ್ಪ ಆ ಕಡೆ ಓಡಾಡ್ತಿದ್ದೆವು. ಮನೆಗೆ ಯಾವಾಗ ಹೋಗಿದ್ರಿ? ಮನೆ 4 ಗಂಟೆಗೆ ರೀ. ಅಲ್ರಿ ಈಗ ನಾವೆಲ್ಲ ಸಾಲಿ ಬಿಟ್ಟಾಗ ಸಾಲಿಯನ್ನ ಬಿಡೋದು, ನಾವು ರಾತ್ರಿ ಸೇರ್ತಿದ್ವಿ ಮನೆ ಹೊತ್ತು ಮಣಗಿದ ಮೇಲೆ. ಹಾಂ. ಹಾಂ. 4 ಗಂಟೆಗೆ ಹೋಗ್ತಾ ಅಂದ್ರೆ ಮನ್ಯಾಗ ಹೋಗ್ತಿಲ್ಲ, ಒಟ್ಟು ಹೊರಗೆ ಇರ್ತೀವಲ್ಲ. ಹಾಂ ಮನ್ಯಾಗ ಜಾಸ್ತಿ ಇರ್ತೀರಿ ರೀ. ಒಮ್ಮೆ 7 ಗಂಟೆ ಮನೆಗೆ ಹೋಗ್ತೇವೆ. ಆಟ ಮುಗಿಸು ಆಟ ಪಾಟಿ ಚೀಲಗೆಲ್ಲ ಎಲ್ಲಿ ಎಲ್ಲ ಹಾಕ್ತಿದ್ರಿ? ಇಲ್ಲೇ ಆಗಿತ್ತು ಅಂತ ಹೋಗ್ತೇವೆ ರೀ. ಹಾಂ ಓಕೆ. ಹಾಂ ಹಾಗೆ ರೀ. ಆಗ ನೋಡ್ತೇವೆ ರೀ. ಇದು 5ನೇ ತರಗತಿ ರೀ. ಹ್ಞೂ. ಇದು 6th. 6th. ಹ್ಞೂ. ಮೊದಲೆಲ್ಲ ತೆಳಗೆ ಕೊಡ್ತೀವಿ. 6th ಅಂತ ತೆಳಗೆ ಕೊಡ್ತೀವಿ ನೋಡ್ರಿ. ಇಲ್ಲಿ ತೆಳಗೆ ಕೊಡಿಸ್ತಿರು. ಮತ್ತು 7th 6th ಬಂತು. 5th ತನಕ ತೆಳಗೆ ಕೊಡ್ತೀವಿ ರೀ. ಹಾಂ ಅವಾಗ ಡೆಸ್ಕ್ ಬಂತು? ಡೆಸ್ಕ್ ಅವಾಗ ಬರ್ತದೆ. ಡೆಸ್ಕ್ ಬರ್ತಲ್ಲ. ಖುಷಿ ಆಯ್ತು ಅವಾಗ? ಖುಷಿ ಆಯ್ತು ರೀ ಟೇಬಲ್. ಹಾಂ ಓಕೆ. ಹಾಂ ಹೌದು. ಈಗ ನಿಮ್ಗೆ ಗೊತ್ತಿಲ್ಲಾರ್ದಂಗೆ ಇನ್ನೊಂದು ಕಂಡು ಹಿಡಿದ್ಬಿಟ್ಟಿದ್ವಿ ನಾವು. ಏನು? ಅಜ್ಜಾರು ನೀವು ಸೇರಿ ಜೋಳ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದ್ದೀರಿ ಅಂತಲ್ಲ? ಜೋಳ ಕಳ್ತನ ಮಾಡಿದ್ರಿ? ಅಲ್ಲಪ್ಪ ಮನ್ಯಾಗ ಆಕಡಿ ಕಾಳು ಎಲ್ಲ ಹಾಂ ಮಾಡ್ತೀವಿ ಕಳ್ತನ. ಖರ್ಚಿಗೆ? ಕಳ್ತನ ಮಾಡ್ತೀರಿ ಸರ್. ಹಾಂ ಮತ್ತೆ ಏನು ಮಾಡ್ತಿದ್ರಿ? ಕಳ್ತನ ಮಾಡ್ತೀರಿ. ಮನ್ಯಾಗ ಕೊಟ್ಟರು ಅಷ್ಟೇ ಯೂಸ್ ಮಾಡ್ತೀರಿ ಅಷ್ಟೇ. ಅಲ್ರಪ್ಪ ಕಾಳುಗಳು ಹಾಕ್ತಿದ್ರು ಅಂತಾರಲ್ಲ? ಕಾಳು ನಾವು ಹಾಕ್ತಿಲ್ಲ ರೀ. ಹಾಂ ಮತ್ತೆ ಮತ್ತವ್ರು ಯಾರು ಕೊಡ್ತಿರು ಊರಾಗ ಅವು ಹಾಕ್ತೇವೆ. ಇದು ಅಷ್ಟೇ. ಯಾರೇ ಕೊಟ್ರಂದ್ರೆ ಹಾಂ. ಈಗ ಬೀಡಿ ತಂಬಾಕ ಬಿಡೋರು ಚಡ ಇದ್ದಾರಲ್ಲ, ಹಾಂ ತಂಬಾಕು ತಿನ್ನೋರು ಇರ್ತಾರೆ, ರೊಕ್ಕ ಇಲ್ಲ, ಹಾಂ. ಅವಾಗ ಇದನ್ನ ಜೋಳ ಒಯ್ದು ಹಾಕಿ ಒಯ್ದು ಕೊಡ್ತೇವೆ ರೀ. ಅವ್ರು ಕೊಡ್ತಿರು, ನಾವು ಕೊಡ್ತೀವಿ. ಅವ್ರು ಕೊಟ್ಟ ಮ್ಯಾಗ ಒಯ್ತಿದ್ದೆ ಅಷ್ಟೇ. ಓ ಹಂಗೆ ಯಾರಿಗೆ ಬೇಕು ಅಂತ ಪತ್ತೆ ಹಚ್ತಿದ್ರಿ ನೀವು? ಮಸ್ತಿ ಜೋಳ ಗಿಳ ತೊಗೊಂಡೋಗಿ ಹಾಕಿ ಅವ್ರಿಗೆ ತೊಗೊಂಡೋಗಿ ಕೊಡೋದು ನೀವು? ಜೋಳ ಅವ್ರು ಕೊಟ್ಟರು ಒಯ್ದು ಅಷ್ಟೇ. ಹಾಂ. ಆ ಅಜ್ಜಿ ನಮ್ಮ ಮುತ್ತೈದವ್ರು ಯಾರೇ ವಯಸ್ಸಾದವ್ರು ಇರ್ತಲ್ಲ ರೀ, ಅವ್ರು ಒಯ್ದು ಕೊಡ್ತೇವೆ ಅಷ್ಟೇ. ಹಾಂ. ಜೋಳ ಒಯ್ದು ದುಕಾನಿಗೆ ಹಾಕಿ ರೊಕ್ಕ ಇದಕ್ಕೆ ತಂಬಾಕ ಚೀಟ ಬೀಡಿ ಕಡ್ಡೆ ಬೇಕು. ಅದ್ರಾಗ ನೀವೇನು ತೊಗೊಂತಿದ್ರಿ? ನಾವೇನು ತೊಂತಿಲ್ಲ. ಏನಿಲ್ಲ. ಏನು ತೊಂತೇವ? ಮತ್ತೆ ತಿನ್ನಕ್ಕೆ ಈಗ ಪೇಪರ್ಮೆಂಟ್ ಬೇಕು, ಬಿಸ್ಕೆಟ್ ಬೇಕಪ್ಪ, ಏನೋ ಬೇಕು, ಎಲ್ಲ ಯಾರು ಕೊಡ್ತೀವಿ? ಯಾರು ಕೊಡ್ತೀವಿ? ಮನ್ಯಾಗ ಇದ್ದೆ ಯೂಸ್ ಮಾಡ್ತೇವೆ ಹಂಗೆ. ಮನೆಗೆ ಮಲ್ಲಿಕಾರ್ಜುನ್ ಕಾಂತ ಅಂತ ಇದ್ರಿ. ಹಾಂ ಕಾಂತ ಸಾಬ್ ನನ್ನ ತಮ್ಮನ ಮಗ ಅನ್ಸಿದ್ದು ಕಾಂತನ ಮಗ ರೀ. ಹಾಂ. ಅವ್ರ ಬಲ್ಲಿ ಕಿಸೆಟ್ ಹೊಡಿತಾ ತಿಂತಿದ್ದೆವು. ಹಾಂ
ಚಾಕ್ಲೇಟ್ ಕಿಸ್ತಾಗ ಮಾಡ್ತೀವಿ ನಾವು ಕದ್ಲೆ ಕೊಡ್ತಿದ್ದೆ ಅಜ್ಜರಿಗೆ. ಹೌದಾ? ಅವ್ರು ನೋಡ್ಸಿ ಅಜ್ಜರ್ ಬರ್ದು ಕೊಡ್ತೀವಿ ಸುಮ್ಮನೆ ಏನೋ ಒಂದು ಹೆಲ್ಪ್. ಹಾಂ, ಅವ್ರು ನೋಡ್ಸಿ ಬರ್ದು ಕೊಡ್ತಿದ್ದೆ ಚಾಕ್ಲೇಟ್ ಕೊಡ್ತಿರೋ ಕಂತ ಮಲ್ಲಿಕಾರ್ಜುನ್ ನೋಟ್ಸ್ ಬರ್ದು ಕೊಡ್ತಿದ್ರು, ಅವ ಚಾಕ್ಲೇಟ್ ಒಂದು ಚಾಕ್ಲೇಟ್ ಇಸ್ಕೊಂಡು ನೋಟ್ ಬರ್ಸ್ಕೊಳವ. ಏನ್ ಹೆಸರು? ಮಲ್ಲಿಕಾರ್ಜುನ್ ಕಾಂತ. ಮಲ್ಲಿಕಾರ್ಜುನ್ ಕಾಂತ. ಸುಮ್ಮ ಹಂಗೆ ಒಂದು ಸ್ಕೂಲ್ನಾಗ ಈಗ ಎಲ್ಲಿದಾರ ಅವ್ರ? ಇಲ್ಲೇ ಅದಾರೆ ಅವರು, ದುಕಾನ್ ತೆಗ್ದಾರ ಈಗ. ದುಕಾನ್ ತೆಗ್ದಾರ ನೋಡ. ಮಲ್ಲಿಕಾರ್ಜುನ್ ಕಾಂತ ಅವ್ರೆ ಭಯಂಕರ ಬೆರಕಿದೆ. ಇಲ್ಲ ಹಂಗಿಲ್ಲ, ಬೈರಕಿಲ್ಲ, ಸಂಬೈತಾರ. ಬಟ್ ಅವ್ರು ಸುಮ್ಮ ಅನ್ನೋ ಹಸಿನಿಂದ ಬರ್ದು ಕೊಡ್ತಿದ್ದೇವೆ. ಸುಮ್ಮನೆ ಏನು ಚಾಕ್ಲೇಟ್ ಕೊಡ್ತೀವಿ ಕಿಸ್ತಂದ ಅವ್ರು. ಹಾಗೆ. ಇದು 7th ರೀ, ಇದು ಆಫೀಸ್ ರೀ. ಇದೇ 4th ಇಲ್ಲೇ ರೀ. ಇದು ಆಫೀಸ 4th ಇಲ್ಲ ಅಂತ ಯಾರು ಬರ್ತಿಲ್ಲ ನಾವು. ಇದು ಆಫೀಸ್ ಇತ್ತು ಇಲ್ಲ 4ನೇ ತರಗತಿ ಇಲ್ಲೇ ಇಷ್ಟೊತ್ತಿಗೆ ಓದ್ದೇವು. ಅರ್ಧ ಅರ್ಧ ಆಫೀಸ್ ಅರ್ಧ ಸ್ಕೂಲ್. ನಡ್ರಿ ಅತ್ಲ ಮುಂದಕ್ಕೆ ಕುಂತಿತ್ತು. ಹಾಂ ಹಾಂ, 4ನೇ ತರಗತಿ ಇಲ್ಲಿ ಪಾಠ ಮಾಡಿ ಇದು ಆಫೀಸ್ ರೀ. ಇದಿಟ್ಟು ಇದಿಷ್ಟೇ ಆಫೀಸ್. ಇದಿಟ್ಟು 4ನೇ ಕ್ಲಾಸ್. ಈ 4ನೇ ಕ್ಲಾಸಿಗೆ ಬಂದು ಎಷ್ಟು ಮಂದಿ ಇರ್ತಿದ್ರಿ ಒಂದು ಕ್ಲಾಸ್ನಾಗ? ಕ್ಲಾಸ್ನಾಗ 20 ಒಂದು 7 ಮಂದಿ ಹೆಣ್ಮಕ್ಳು ಒಂದು 5-7 ಮಂದಿ ಇದ್ರಿ. 7-6 ಮಂದಿ ಇದ್ರು. ಫೋಟೋ ಇದ್ರಿ, ಫೋಟೋ ಇಲ್ಲ. ಫೋಟೋ ಹಚ್ಚಿದ್ದೆ ಒಂದು ಸಲ. ಥ್ಯಾಂಕ್ ಯು, ಅದ್ಭುತ. ಏನು ನಿಮ್ಮ ಹಳೆಯ ನೆನಪುಗಳನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ರಿ. ಆದ್ರೂ ಇನ್ನೊಂದಿಷ್ಟು ಮುಚ್ಚಿಟ್ರಿ. ಅಂದ್ರೆ ಈಗ ಅಜ್ಜಾರ್ ದೊಡ್ಡರಾಗ್ಬಿಟ್ರ ಅಂತ ನೀವೇನು ಹೇಳಿಲ್ಲ. ಏನು ಹೇಳಕ್ಕೆ ಮಾಡಿದ್ದು ಏನು ಹೇಳ್ಬೇಕು ನಾವು. ಮಾಡ್ರೆ ಮಸ್ತ್ ಆಟ ಆಡ್ತಿದ್ದೇವೆ, ಚಾವು ಮಾಡ್ತೀವಿ ಅಷ್ಟೇ. ಚಾವು ಇದ್ರಿ ಇಷ್ಟೇ ಸರ್ಕಲ್ ಮಸ್ತರ್ ಬರೇ ಅವ್ರೇ ಹಂಗಿತ್ತು. ನೀವೇನು ಮಾಡಿಲ್ಲ, ಎಲ್ಲ ಸಂಭಾಯ್ತರ ನೀವು. ಸಂಭಾಯ್ತಿಲ್ರಿ, ಅವ್ರ ಸಂಗಟ ಇರ್ತಿದ್ದೇವೆ. ಅಂದ್ರೆ ಅವ್ರ ಸಂಗ ನಾವು ನಮಗೆ ಹೊಡಿತಿರು, ಅಜ್ಜಾರ್ ಹೊಡ್ಸ್ಕೊತಿರು ಆಟ. ಹೌದು, ಅವ್ರು ಹೊಡಿತಿದ್ರ? ಅವ್ರು ಹೊಡಿಸ್ತಿರ್ತೀವಿ, ಸರ್ಕಲ್ ನಮ್ಗೆ ಹೊಡಿಸ್ತಿರು. ಯಾಕೆ ಹಂಗೆ ಹೊಡಿಸ್ತೀರಿ ಏನ್ರಿ ಒಂದು ಚಾವು ಮಾಡಿಕೆ. ಏನು ಹೇಳ್ರಿ, ನೆನಪು ಮಾಡ್ರಿ. ಏನು ಮಾಡಿದ್ರು? ಯಾವ್ದು ಮಾಡ್ತೀರಿ? ಅಲ್ಲ, ಏನು ನೆನಪು ಮಾಡಿ. ಕಂಪಾಸ್ ಬಾಕ್ಸ್ನಾಗ ಹುಡುಗಿರ್ತಾರೆ, ಏನು ಹುಣ್ಚಿಕಾಪ ತರ್ತಿರ್ತೀವಿ. ಕಳ್ ಮಾಡ್ಕೊಡ್ತೀವಿ ನಾವು ಕಂಪಾಸ್ ಬಾಕ್ಸ್ನಾಗ. ಕಂಪಾಸ್ ಬಾಕ್ಸ್ನಾಗ ಹುಣ್ಚಿಕಾಪ ತರ್ತಿರು ಹುಡುಗರು. ಹುಣ್ಚಿಕಾಪ ಕಳ್ ಮಾಡ್ತಿದ್ದೆವು. ಆಮೇಲೆ ನಮಗೆ ಹೊಡಿತಿರು, ಎಲ್ಲಿ ಆಡ್ತಿದ್ರು ಅಂತ ಹೇಳಿ. ಸರ್ ಬಂದ್ಕೆ ಓಕೆ ವಿಚಾರ ಮಾಡೋದು ಅಷ್ಟೇ. ಹಂಗೆ ಅದ್ಭುತ ನಿಮ್ದು. ಮಾಡಿ ಚಾವು ಮಾಡ್ರಿ ಅಜ್ಜವ್ರು ಮಾತ್ರ. ಅವ್ರು ಚಾವು ಮಾಡಿ ನೋಡ್ಲಕ್ಕ ಭಾಳ ಅದ ರೀ. ಏನು ಹೇಳ್ಬೇಕು, ಮಾತೇ ಬರಲ್ಲ ನಮ್ಮ ಅಂತಲ್ಲ. ಮಾತೇ ಬರೋದು. ತಾಯಿಯೇ ಮೊದಲು ಗುರು ಎನ್ನುವ ಹಾಗೆ ಶಾಲೆ ನಮಗೆ ಗುರುವಾಗಿದ್ದು. 1979ರಲ್ಲಿ ಭವನಾಥ ಲಿಂಗೈಕ್ಯ ಚನ್ನವೀರ ಮಹಾಶಿವಗಳ ಒಂದು ಕೃಪಾಶೀರ್ವಾದದಿಂದ ಅವರ ಒಂದು ದಿವ್ಯ ಸ್ಥಾನದಲ್ಲಿ ಈ ಒಂದು ಶಾಲೆ ಸ್ಥಾಪನೆ ಇದೆ ಅಂತ ಹಿರಿಯರು ಹೇಳ್ತಾರೆ. ಪ್ರತಿಫಲ ಎಂಬ ನಾಟಕ ಮಾಡಿ ಆ ಬಂದಂಥ ದುಡ್ಡದಲ್ಲಿ ಇವತ್ತು ಈ ಶಾಲೆ ಕಟ್ಟಿ ಹೋಗಿದ್ದಾರೆ. ಅವರು ಲಿಂಗೈಕ್ಯಾಗಿದ್ದಾರೆ. ಅಂಥ ಶಾಲೆಯಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರರು ಮತ್ತು ಇನ್ನಿತರ ಭಾಳ ನಮ್ಮ ಶಾಲೆ ಅಂದರೆ ಸರ್ಕಾರಿ ನೌಕರಿಗಳು ಆಗಿದ್ದಾರೆ ಈ ಗ್ರಾಮದಲ್ಲಿ. ವಿಶೇಷವಾಗಿ ಅಜ್ಜವರು ಒಂದು ಹಿಡಿದು 7ನೇ ಕ್ಲಾಸ್ನಲ್ಲೂ ಓದಿದ್ದಾರೆ. ಇದು 4ನೇ ಕ್ಲಾಸ್ ಇತ್ತು ರೀ, ಅಜ್ಜವರೆಲ್ಲ ಓದಿದ್ದು 7ನೇ ಕ್ಲಾಸ್. ನಾವು ಕೂಡ 7ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಇದು ಯಾಕೆ ಈ ರೀತಿ ಇಟ್ಟಿದ್ದೀವಪ್ಪ ಅಂದ್ರೆ, ಬೇರೆದವ್ರು ಬಂದರೆ ಸರ್ಕಾರದ ಸಮಿತಿಯವರು ಇದನ್ನು ಕೆಡಬೇಕು, ಹೊಸ ಕಟ್ಟಬೇಕತ್ತೆ. ನಾವಂದೇವು ಇಲ್ಲ, ಅಜ್ಜವ್ರ ಕಲ್ತ ಶಾಲೆ ಅದ, ಅಜ್ಜವ್ರು ಕಟ್ಟದಂಥ ಶಾಲೆ ಅದ, ಇದು ಉಳಿಬೇಕು, ಇತಿಹಾಸ ಆಗಬೇಕು. ಯಾಕಂದ್ರೆ ಮುಂದೆ ಯಾರಾದರೂ ಪೀಳಿಗೆ ಬಂದರೆ ಇಂಥ ಗವಿಸಿದ್ದೇಶ್ವರದವ್ರು ಇಂಥ ಕಲ್ತಾರ ಅಂತೇಳಿ ಹೇಳ್ಕೊಬೇಕಂತೇಳಿ ಇಟ್ಟಿದ್ದೀವಿ. ಮುಂಬರೋ ದಿನಗಳಲ್ಲಿ ಒಂದು ಏನೋ ಸರ್ಕಾರದ ಒಂದು ನಿಗಾ ವಹಿಸಿ ಬರ್ತಕ್ಕಂಥ ಪುನಶ್ಚೇತನಗೊಳಿಸ್ಬೇಕು. ಇದಕ್ಕೆ ಬೇರೆ ಕಟ್ಟಡ ಮಾಡೋದಿಲ್ಲ ರೀ. ಇದಕ್ಕೆ ಸುಣ್ಣ ಬಣ್ಣ ಮಾಡಿ ರಿಪೇರಿ ಮಾಡಿ ಮತ್ತು ಯಥಾ ಪ್ರಕಾರ ಈಗ ಹೇಳ್ತಾರಲ್ಲ, ಟೀಚರ್ ಹೇಳ್ತಾರಲ್ಲ, ಈ ಶಾಲೆಯನ್ನು ಮಕ್ಕಳು ಮತ್ತೆ ಕೂಡಿಸ್ಬೇಕು, ಅದ್ರ ಕಲ್ತಂಥ ಶಾಲೆ. ಅದಕ್ಕೆ ಏನಾದರೂ ಒಂದು ಚೇಂಜಸ್ ಆಗ್ಬೋದಂತ ಉದ್ದೇಶದಿಂದ ಇದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಅಜ್ಜವ್ರ ಜೊತೆ ನಾವೆಲ್ಲ ಕಲ್ತಂಥವ್ರು ಈ ಶಾಲೆ ಉಳಿಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ದೆ ಸರ್. ಗೆಳೆಯರೇ, ನಾನು ಒಂದು ನಾವು ಕೈ ಜೋಡಿಸ್ತೀವಿ, ಬರೀ ಮಾತಾಡಿದ್ರೆ ಆಗೋದಿಲ್ಲ. ನೀವೇನಾದರೂ ಅಪ್ಪಣೆ ಕೊಟ್ಟರೆ, ನಿಮ್ಮ ಊರನ್ನವರು ಏನಾದರೂ ಅಪ್ಪಣೆ ಕೊಟ್ಟರೆ, ನಮ್ಮ ಜನಗಳ ಹತ್ರ ನಾನು ಹೋಗ್ತೀನಿ. ಅಜ್ಜಾರು ನಮಗೆ ಬೇಕಾದಷ್ಟು ಕೊಟ್ಬಿಟ್ಟಿದ್ದಾರೆ. ಹೌದು, ಒಂದು ಕಿಂಚಿತ್ತಾದ್ರೆ ಋಣ ಅಂತ ಹೇಳಂಗಿಲ್ಲ. ನಮಗೋಸ್ಕರನೇ ಮರು ನಿರ್ಮಾಣ ಮತ್ತು ಅವರ ನೆನಪಿಗೋಸ್ಕರ ಬದುಕಿನ ಬುತ್ತಿ ನಿಮ್ಮ ಹಿಂದೆ ಇರುತ್ತೆ. ನೀವೇನಾದರೂ ಹ್ಞೂ ಅಂದರೆ ಒಂದು ಟ್ರಸ್ಟ್ ಅಕೌಂಟು ಯಾವುದೋ ಕೊಡ್ರಿ, ನಾವು ಜನಗಳ ಮೂಲಕ ದೇಣಿಗೆ ತರಿಸಿ ಇದನ್ನು ಮಾಡೋ ವ್ಯವಸ್ಥೆ ಮಾಡ್ತದೆ. ನೀವು ಹಂಗೆ ಹ್ಞೂ ಅಂದರೆ ಒಂದು ಅಕೌಂಟ್ ನಂಬರ್ ಇರುತ್ತೆ. ಯಾರಾದರೂ ಅಂದರೆ ಇದು ಜ್ಞಾನದ ಕೆಲಸ ಮತ್ತು ಉಳಿಸ್ಕೊಳ್ಳೋ ಕೆಲಸ. ಒಂದು ಸಣ್ಣ ಅವಕಾಶ ನಮಗೆ ಸಿಕ್ಕಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ವ್ಯೂವರ್ಸಲ್ಲಿ ಯಾರಿಗಾದರೂ ನಿಮ್ಗೆ ಇಷ್ಟ ಇತ್ತು ಅಂತಂದರೆ, ನಾನು ಇಲ್ಲಪ್ಪ ನನಗೆ ಬೇಕಾದಷ್ಟು ಅಂಥವ್ರು ಬೇಕಾದಷ್ಟು ಇದ್ದೀರಿ ಲಕ್ಷಾಂತರ, ಮಾಡೋದಕ್ಕೆ ನಿಮಗೆ ವೇದಿಕೆ ಸಿಕ್ಕಿರ್ಲಿಕ್ಕಿಲ್ಲ. ಈಗ ಒಂದು ಅಜ್ಜಾರಿಗೋಸ್ಕರ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರು ಯಾವತ್ತು ನನಗಂತೇಳಿ ₹1 ಕೂಡ ಇಲ್ಲ, ಅವ್ರು ಎಲ್ಲಿ ಕೇಳಿದ್ದಿಲ್ಲ, ಕೇಳೋದು ಇಲ್ಲ, ಎಂಥದ್ದು ಇಲ್ಲ. ಸೊ ನಮ್ಮ ಅಭಿಮಾನ, ನಮ್ಮ ಪ್ರೀತಿಗೋಸ್ಕರ ಮಾಡಬೇಕು. ಹಾಗಾಗಿ ಹಾಗರಗುಂಡಿಯ ಈ ಊರಲ್ಲಿ ಅವ್ರ ಅಜ್ಜಾರು ಓದಿದ ಮೂಲ ಶಾಲೆ ಸ್ಥಾಪನೆ ಆಗುತ್ತೆ ಮುಂದಿನ ದಿವಸಕ್ಕೆ. ಈಗಿದು ಹಾಳಾಗಿದೆ. ಇದರ ಮೂಲ ಸ್ವರೂಪ ಉಳಿಸ್ಕೊಂಡು ಏನೇನೋ ಬದಲಾವಣೆ ಮಾಡೋದಾದರೆ ನಮ್ಮ ಬದುಕಿನ ಬುತ್ತಿ ಚಾನಲಿಂದ ನಿಮಗೆ ದೇಣಿಗೆ ಬರೋ ವ್ಯವಸ್ಥೆ ಆಗ್ತದೆ. ಹಾಗಾಗಿ ಯಾರ್ಯಾರು ನಿಮಗೆ
ಇಷ್ಟಪಟ್ಟರೆ ಅದು ಎಷ್ಟಾದರೂ ಆಗಿರ್ಬೋದು, ಒಂದು ಅಕೌಂಟ್ ನಂಬರ್ ಕೊಡ್ತೀರಿ ಇದಕ್ಕೆ? ಒಂದು ಸೆಕೆಂಡ್ ಸರ್. ಇದೇ ಶಾಲೆಗಾಗಿ ಒಂದು ವಿಶೇಷವಾಗಿ ಶಿಕ್ಷಣ ಪ್ರೇಮಿ ಬಳಗ ಅಂತೇಳಿ ಮಾಡಿದ್ದೇವೆ ಸರ್. ಅದಕ್ಕೆ ಹಿರೇಮಠದ ನಮ್ಮ ಗುರುಬಸಯ್ಯ ಸ್ವಾಮಿಗಳು ಅಂತೇಳಿ ಅವರಿಗೆ ಮೇನ್ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ. ಅವ್ರ ಪ್ರೇರಣೆ ಮುಖಾಂತರ ನಾವೆಲ್ಲ ಏನೇ ನಾಳೆ ಈಗ ನೀವು ಅಕೌಂಟ್ ಕೇಳಿದ್ರಲ್ರಿ, ಎಲ್ಲ ಒಂದು ಸಮಿತಿ ಒಂದು ಕುಂತ್ಕೊಂಡು ಚರ್ಚೆ ಮಾಡಿ ನಾವೆಲ್ಲ ಅಕೌಂಟ್ ನಿಮ್ಗೆ ಕೊಡ್ತೇವೆ ರೀ. ಅಕೌಂಟ್ ನಂಬರ್ ಕೊಡ್ರಿ, ಹಾಕಿರ್ತೀವಿ, ನೇರವಾಗಿ ಅವ್ರ ಅಕೌಂಟಿಗೆ ಬರುತ್ತೆ. ಎಷ್ಟಾದರೂ ಆಗಿರ್ಬೋದು, ಅದು ಭಕ್ತಿ ಎಷ್ಟಾದರೂ ಆಗಿರ್ಬೋದು, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಿಮಗೇನು ಸಾಧ್ಯ ಆಗುತ್ತೆ ಇದಾಗಲಿ. ಮುಂದಿನ ದಿನಗಳಲ್ಲಿ ಈ ಶಾಲೆ ಹೇಗಾಯಿತು, ಇದು ಮತ್ತೆ ಮಕ್ಕಳು ಓದುವಂಗೆ ಆಗಬೇಕು, ಇಲ್ಲಿ ಮತ್ತೆ ಶಿಕ್ಷಣ ನಡಿಬೇಕು, ಮತ್ತೆ ಅಜ್ಜಾರ ನೆನಪುಗಳೆಲ್ಲ ಇಲ್ಲಿ ಫೋಟೋಗಳು ಅದು ಇದು ಬರುವಂತೆ ಆಗಬೇಕು. ಮುಂದಿನ ಪೀಳಿಗೆಗೆ ಇದು ಒಂದು ಪ್ರವಾಸಿ ಸ್ಥಳ ಆಗಬೇಕು ಅನ್ನೋದು ಆಗುತ್ತೆ ಅಲ್ವಾ ಸರ್? ಆಗ್ಬೇಕು ಸರ್. ದಯವಿಟ್ಟು ನೀವು ಹಿರಿಯರಲ್ಲ ಸೇರಿ ನನಗೆ ಒಂದು ಅಕೌಂಟ್ ನಂಬರ್ ಕೊಡಿ, ನಾನು ಅದನ್ನು ನಮ್ಮ ದೈವಕ್ಕೆ ಹಾಕ್ತೀನಿ. ಸ್ವಾಮಿಗಳಲ್ಲಿ ಒಂದು ಅರಿಕೆ ಮಾಡ್ಕೊಂಬಿಡ, ನಾವು ನೀವು ದಯವಿಟ್ಟು ಗುರುಗಡೆ, ನಾವು ಇದನ್ನ ನಮ್ಮ ಪ್ರೀತಿಯಿಂದ ಮಾಡಿದ್ದು, ಎಲ್ಲಿ ನಿಮ್ಮನ್ನ ನಾನು ಮುಂದೆ ತಂದು ಇದನ್ನೆಲ್ಲ ಮಾಡಬೇಕು ತೋರಿಸ್ಬೇಕಂತ ಇರಲಿಲ್ಲ, ಅವ್ರ ಗಮನಕ್ಕೆ ಇರಲಿಲ್ಲ. ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಆಡಳಿತ ಮಂಡಳಿಯವರು, ಸ್ವಾಮೀಜಿ ನಮ್ಗೆ ಮನ್ನಿಸಿ. ನಾವು ಪ್ರೀತಿ ಕಳಕಳಿಯಿಂದ ಇದನ್ನ ವಿಡಿಯೋ ಮಾಡಿದ್ದು ಬಿಟ್ಟರೆ ಬೇರೆ ಉದ್ದೇಶ ಇರಲಿಲ್ಲ ಅಲ್ವಾ? ನಮಗೂ ಸಹ ಹೆಮ್ಮೆ ಸರ್, ತಾವೆಲ್ಲ ಬಂದು ಇಲ್ಲಿವರೆಗೆ ನಮ್ಮ ಹಾಗರಗುಂಡಿ ಗ್ರಾಮವನ್ನು ಇಡೀ ಮಾಧ್ಯಮ ಮುಖಾಂತರ ನೀವೆಲ್ಲ ದೇಶ ವಿದೇಶಗಳಲ್ಲಿ ಕೂಡ ಹಮ್ಮಿಕೊಳ್ಳಲು ಅದಕ್ಕೆ ಭಾಳ ಸಂತೋಷ ಸರ್. ತಮಗೂ ಕೂಡ ಧನ್ಯವಾದ ತಿಳಿಸ್ತಾರೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನಮ್ಮ ನಿಮ್ಮ ಹೆಸರು? ನಿಸರ್ಗ ರೀ. ನಿಸರ್ಗ ಎಷ್ಟನೇ ಕ್ಲಾಸ್ ಓದ್ತಿದ್ದೀರಿ? 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್. ಹಾಂ, ಹೇಳಮ್ಮ, ಏನು ಹೇಳ್ತಿದ್ದೆ? ನಾನು ಇವತ್ತು ಕೊಪ್ಪಳ ಅಜ್ಜರ ಬಗ್ಗೆ ಮಾತಾಡಕ್ಕೆ ಬಯಸ್ತೀನಿ. ಯಾಕಂತಂದರೆ ಕೊಪ್ಪಳ ಅಜ್ಜರು ನಮಗೆ ಭಾಳ ಸಹಾಯ ಮಾಡ್ಯಾರಿ. ಅವ್ರು ಕಲ್ತಂಥ ಶಾಲೆಯಲ್ಲಿ ನಾನು ಓದ್ತಾ ಇದ್ದೀನಿ ಅಂತಂದರೆ ಅದು ನನ್ನ ಪುಣ್ಯ ರೀ. ಯಾಕಂತಂದರೆ ಅವರು ಎಂಥ ಮಹಾತ್ಮರಿ. ಅವರು ಕೊಪ್ಪಳ ಗವಿಸಿದ್ದೇಶ್ವರ ಊರು ಅಂತಂದರೆ ಇಡೀ ಕರ್ನಾಟಕನೇ ಹೆಮ್ಮೆ ಪಡ್ತದ್ರಿ. ಅದ್ರೊಳಗೆ ನಾವು ಹೆಮ್ಮೆ ಪಡ್ತೀವ್ರಿ. ಯಾಕಂತಂದರೆ ಕೊಪ್ಪಳ ಅಜ್ಜರ ತಮ್ಮರಾದ ಶ್ರೀ ಗುರುಬಸಯ್ಯ ಮುತ್ಯನವರು ನಮಗೆ ಭಾಳ ಹೆಲ್ಪ್ ಮಾಡ್ತಾರೆ, ನಮ್ಮ ಸ್ಕೂಲಿಗೆಲ್ಲ ಹೆಲ್ಪ್ ಮಾಡ್ತಾರೆ. ಅವರು ಕೊಪ್ಪಳ ಅಜ್ಜರು ನಮಗೆ ಭಾಳ ಇಷ್ಟ ರೀ. ಯಾಕಂತಂದರೆ ಅವರು ಪ್ರತಿಯೊಂದು ನಮ್ಮ ಸ್ಕೂಲಿಗೆ ಸಹಾಯ ಮಾಡ್ಯಾರಿ. ಅವ್ರು ಹುಟ್ಟಿದ ಊರು, ಅವರು ಗುರುಬಸಯ್ಯವ್ರು, ಅವ್ರ ತಮ್ಮರಾದ ಗುರುಬಸಯ್ಯವ್ರ ಮುತ್ಯರ ಆಶೀರ್ವಾದದಿಂದ ನಾನು ಎಲ್ಲ ಇದ್ದೀನಿ ರೀ. ನಮ್ಮ ಸ್ಕೂಲ್ ತುಂಬ ಬೆಳವಣಿಗೆ ಆಗ್ಯಾದ್ರಿ ಅವರಿಂದ. ಅವ್ರು ನಮ್ಮ ಸ್ಕೂಲ್ಗೆ ಏನೇ ಬೇಕಾದರೂ ಕೇಳ್ರಿ, ನೀವು ಏನು ಸಂಕೋಚ ಪಡ್ಬೇಡ್ರಿ, ಇದು ನಮ್ಮ ಸಾಲಿ ರೀ, ನಮ್ಮ ಮಕ್ಕಳು ಓದ್ಬೇಕ್ರಿ, ಶಿಕ್ಷಣ ಪ್ರೇಮಿ ಬಳಗ ಅಂತ ಮಾಡ್ಯಾರಿ. ನಮ್ಮ ಸ್ಕೂಲಿಗೆ ಏನರೆ ಯಾವುದೇ ವಸ್ತು ಬೇಕಾದ್ರೆ ಇಲ್ರಿ, ನಮ್ಮ ಸ್ಕೂಲಿಗೆ ಸ್ಮಾರ್ಟ್ ಕ್ಲಾಸ್ ಬೇಕಾಗ್ಯದ್ರಿ. ಈಗ ಬೆಂಗಳೂರಿಗೆ ಹೋಗಿ ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ನಮ್ಮ ಸ್ಕೂಲಿಗೆ ಒಂದು ಸ್ಮಾರ್ಟ್ ಕ್ಲಾಸ್ ಬೇಕ್ರಿ, ನಮ್ಮ ಮಕ್ಕಳಿಗೆಲ್ಲ ಓದಬೇಕು, ನಮಗೆ ಭಾಳಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಅದು ಶಿಕ್ಷಣ ಪ್ರೇಮಿ ಬಳಗದಿಂದ. ಕೊಪ್ಪಳ ಅಜ್ಜರು ಅದೇ ಸ್ಕೂಲು, ಅಲ್ಲಿ ಅವರು ತುಂಬ ಹುಷಾರಾಗಿದ್ದರು. ಅವರು ಪ್ರೌಡ್ ಫೀಲ್. ಯಾಕಂತಂದರೆ ಅವರು ನಮ್ಮೂರವರೇ. ಅವರು ಕೊಪ್ಪಳದ ಗವಿಸಿದ್ದೇಶ್ವರ ಮುತ್ಯ ನಮಗೆ ಭಾಳ ಇಷ್ಟ. ಅಂತಂದರೆ ಶ್ರೀ ಗುರುಬಸಯ್ಯ ಮುತ್ಯನವರು ಮಗಳಾದ ಆರಾಧ್ಯ ಅವರು ನನ್ನ ಫ್ರೆಂಡ್ ರೀ, ಹೇಳ್ತಾ ಇರ್ತಾಳೆ ರೀ ಯಾವಾಗಲೂ. ನನ್ಗೆ ನಮ್ಮ ದೊಡ್ಡಪ್ಪ ಅವ್ರು ಅಂತಂದರೆ ಭಾಳ ಇಷ್ಟ. ನಮ್ಮ ದೊಡ್ಡಪ್ಪವ್ರ ಬಗ್ಗೆ ಏನು ಹೇಳಿದ್ರು ಸಾಲಲ್ಲ, ಅಷ್ಟು ನಂಗೆ ಪ್ರೌಡ್ ಫೀಲ್ ಅದ ಅಂತ ಗುರುಬಸಯ್ಯ ಮುತ್ಯನವರ ಮಗಳು ಹೇಳ್ತಾಳೆ ರೀ, ಆರಾಧ್ಯ. ಭಾಳ ಪ್ರೌಡ್ ಫೀಲ್. ಇಡೀ ನಮ್ಮ ಹಾಗರಗುಂಡಿ ಗ್ರಾಮಕ್ಕೆ ಭಾಳ ಪ್ರೌಡ್ ಫೀಲ್ ಅದ ರೀ. ಯಾಕಂತಂದರೆ ಅವರು ನಮ್ಮ ಊರಿನ ಸೂರ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ, ಎಲ್ಲ ಇದು ಮಾಡಿದ್ದಾರೆ ನಮಗೆ. ಇಷ್ಟು ಹೇಳಿ ಮಾತು. ಅಯ್ಯೋ, ಅದ್ಭುತ. ಮೊನ್ನೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿದ್ರಿ ಸರ್ ಪ್ರತಿಭಾ ಕಾರಂಜಿಯಲ್ಲಿ. ಆ ಶುಭ ಆಶ್ರಮದಲ್ಲಿ ಫಸ್ಟ್ ಪ್ರೈಸ್ ಬಂದಾಳೆ. ಇನ್ ಸ್ಟೇಟ್ ಲೆವೆಲ್ ಹೋಗ್ತಾರೆ. ಎನಿ ಕಾಂಪಿಟೇಷನ್ ಮತ್ತೆ ಆಡಿಷನ್ ಅಲ್ಲೂ ಕೂಡ ಅವಳು ಮೊನ್ನೆ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲೂ ಕೂಡ ಸೆಲೆಕ್ಟ್ ಆದ್ರಿ. ಬೈ ಚಾನ್ಸ್ ಅವಳು ಲಕ್ ಆಗ್ಲಿಲ್ಲ. ನಾನು ಇಲ್ಲಿ ಬಂದು 2 ವರ್ಷ ಆಯ್ತು ಸರ್ವಿಸ್ ಮಾಡ್ಲಕತ್ತು. ನನಗೂ ಇಲ್ಲಿ ಗವಿಸಿದ್ದೇಶ್ವರ ಅಜ್ಜರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಇಲ್ಲಿ ಬಂದಮೇಲೆ ಅವ್ರ ಬಗ್ಗೆ ಅಪಾರವಾದಂತಹ ಒಂದು ಜ್ಞಾನ ಭಂಡಾರ ಸಿಕ್ತು ಸರ್. ಟೂರ್ಗೆ ಹೋದಾಗ ನಮ್ಗೆ ಭಾಳ ಅನುಕೂಲ ಮಾಡಿದರು. ಎಲ್ಲ ಮಕ್ಕಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು. ಹಾಗರಗುಂಡಿಗೆ ಅವ್ರು ಬಂದಾರಪ್ಪ ಅಂದರೆ ಎಷ್ಟು ನಮ್ಮ ಮೇಲೆ ಪ್ರೀತಿ ಅಂದರೆ ಭಾಳ ಪ್ರೀತಿ ತೋರಿಸಿದ್ರು ಸರ್. ರಿಯಲಿ ನನಗೆ ಇನ್ನೊಂದೇನು ಮಹಾದಾಸೆ ಅಂದರೆ ಇದೊಂದು ಪುಣ್ಯಕ್ಷೇತ್ರನೇ ಆ್ಯಕ್ಚುಲಿ. ಅವರು ಕಲಿತಂಥ ಶಾಲೆ ಇನ್ನೂ ಹೆಚ್ಚಿಗೆ ಬೆಳಿಬೇಕು. ನಮ್ಮ ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಗಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರಾದರೆ ಅವ್ರ ಹೆಸರು ಬಂದಂಗೆ ಆ್ಯಕ್ಚುಲಿ. ಅಷ್ಟು ನನ್ನ ಆಸೆ ಇದೆ. ಅವರು ಕಲಿತಂಥ ಶಾಲೆ ಇನ್ನೂ ಒಂದು ಹೇಗಾಗಬೇಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿ ಆಗಬೇಕು ಅನ್ನುವಂಥದ್ದು ನನ್ನ ಆಸೆ ಇದೆ ಸರ್. ಒಟ್ಟಾರೆ ಇಲ್ಲಿ ಮಕ್ಕಳು ನಾವು ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ, ನಿಜವಾಗ್ಲೂ ನಮಗೆ ತುಂಬಾ ಹೆಮ್ಮೆ ಇದೆ ಸರ್. ಅದ್ಭುತ. ಸೂಪರ್. ಭಾಳ ಚೆನ್ನಾಗಿ ಹೇಳಿದೆ ಪುಟ್ಟಿ. ಡ್ರಾಮಾದಾಗ ಫ್ರೆಂಡ್ ಯಾರು ಅಂದ್ರಲ್ಲ, ಅವ್ನ ಕರಿ. ಯಾರು? ಆರಾಧ್ಯ ಮುತ್ಯರ ಮಗಳು. ಸಾನ್ನಿಧ್ಯ. ನಿನ್ನ ಹೆಸರಮ್ಮ? ಆರಾಧ್ಯ. ಆರಾಧ್ಯ.
ನೀ ಏನು ಓದ್ತಿದ್ಯಮ್ಮ? ನಾ 6th ಕ್ಲಾಸ್. ನೀವಮ್ಮ? 7th. 7th ಕ್ಲಾಸ್. ಹಾಂ ಹೆಂಗೆ ನಡೆದೈತಿ ಶಾಲೆ? ಕನ್ನಡ ಶಾಲೆ ಹೆಂಗಿತ್ತು? ಚಲೋ. ಚಲೋ ಐತೆ. ಮತ್ತೆ ಎಲ್ಲರೂ ಬೇರೆ ಇಂಗ್ಲೀಷ್ ಮೀಡಿಯಮು ದೊಡ್ಡ ದೊಡ್ಡ ಶಾಲೆಗೆ ಹೋಗ್ಬೇಕಂತಾರೆ, ನೀವು ಇದರಲ್ಲಿ ಹೋಗ್ಬೇಕಂತೀರಿ, ಏನು ಅನ್ಸುತ್ತೆ? ನಮಗಿದೆ ಭಾಳ ಇಲ್ಲೇ ಓದ್ಬೇಕಂತ ಭಾಳ ಕಯಸದ. ಬಹಳ ಕಾಯಸದ. ಹಾಂ, ಓಕೆ. ನಿಮ್ಮ ದೊಡ್ಡಪ್ಪ ಸ್ವಾಮಿಗಳಾಗಿದ್ದಾರೆ, ಅವ್ರ ಬಗ್ಗೆ ಏನು ಅನ್ಸುತ್ತೆ? ಮತ್ತು ಅವ್ರು ಕಲಿತ ಶಾಲೆ ಇಲ್ಲಿದೆ, ಮತ್ತು ನಿಮ್ಮ ದೊಡ್ಡಪ್ಪ ಕಲಿತ ಶಾಲೆಯಲ್ಲೇ ನೀವು ಓದ್ತಾ ಇದ್ದೀರಿ, ಏನು ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ನಿನಗಮ್ಮ? ನಂಗೂ ನಿಮಗೂ ಖುಷಿ ಆಗುತ್ತೆ. ಏನು ಅನ್ಸುತ್ತೆ ಅವ್ರನ್ನ ನೋಡಿ ನಿಮಗೆ? ನಮ್ಮ ಮನೆಯಲ್ಲಿ ಹುಟ್ಟಿದ ಭಾಳ ಪುಣ್ಯ ಅಂತ ಅನಿಸ್ತದೆ. ನಿಮ್ಮ ನಮ್ಮ ಮನ್ಯಾಗ ಹುಟ್ಟಿದ ಭಾಳ ಪುಣ್ಯ ಅನಿಸ್ತದೆ. ಭಾಳ ಪುಣ್ಯ ಅಂತ ಅಂತದೆ. ಹೌದಮ್ಮ? ಓಕೆ. ನಿಮ್ಮದು ಒಂದೇ ಅಲ್ಲಮ್ಮ ಪುಣ್ಯ, ನಮ್ಮದು ಪುಣ್ಯ. ಈ ನಾಡಿನಲ್ಲಿ ಹುಟ್ಟಿದ್ದೆ ನಮ್ಮ ಪುಣ್ಯ. ಹಾಂ, ಯಾವತ್ತಾದರೂ ಮಾತಾಡ್ಸಿದ್ದೀರಿ? ನಿಮ್ಮನ್ನು ಮಾತಾಡ್ಸಿದ್ರಾ? ಅವಾಗವಾಗ ಹೋದಾಗ ಮಾತಾಡ್ಸ್ಯಾರಿ, ಈಗ ಮಾತಾಡ್ಸಿಲ್ಲ. ಈಗ ಈಗ ದೊಡ್ಡವರಾಗ್ಯಾರ, ಹೋದ್ರಂದ್ರೆ ಹಂಗೆ ಆಶೀರ್ವಾದ ಮಾಡಿ ಕಳಿಸ್ಬಿಡ್ತಾರೆ. ಆಶೀರ್ವಾದ ಮಾಡಿ ಕಳಿಸ್ತಾರೆ. ಕೈ ಆಡಿಸಿ ಹೋಗಿರ್ತಾರೆ ಇವ್ರು. ಓಕೆ. ಹಾಂ, ಇದು ಖುಷಿ ರೀ. ನಾವು ಪೈಲೆ ಗುಲ್ಬರ್ಗ ಹಾಕಿದ್ರಿ, ಆದ್ರೆ ನಮ್ಮ ತಮ್ಮ ಅಲ್ಲಿ ಗುಲ್ಬರ್ಗದನ್ನ ಬಿಡಿಸಿ ಇಲ್ಲಿ ತಂದು ಹಾಕಿಸ್ತಾರೆ. ಕನ್ನಡ ಸ್ಕೂಲ್ಗೆ ಹಾಕ್ತೀವಿ. ಈಗೆಲ್ಲ ಪ್ರೈವೇಟಲ್ಲಿ ಎಲ್ಲ ಸ್ಕೂಲಿಗೆ ಕಳಿಸ್ತಾರೆ. ಎಲ್ಲ ರಾಜಕಾರಣಿ ಮಕ್ಕಳಾಗಿರ್ಬೋದು, ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡ ಸ್ವಾಮಿಗಳು, ಒಳ್ಳೆ ವಿದ್ಯಾವಂತರಾಗಲಿ ದೊಡ್ಡ ದೊಡ್ಡ ಶಾಲೆಗಳು ಕಳಿಸ್ಬೇಕನ್ನೋ ಉದ್ದೇಶ ಇರ್ತದೆ. ಗುರುಗಳು ಸರಳ ಜೀವಿಗಳೆಲ್ಲ ನಮ್ಮ ಊರಲ್ಲಿ. ನಮ್ಮ ಮಕ್ಕಳಿಗೆ ಓದಿಸ್ತೇವೆ ಅಂತಂದ್ರೆ ನಮ್ಮ ಊರಿಗೆ, ನಮ್ಮ ಊರಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ತಪ್ಪು ಸಂದೇಶ ಹೋಗ್ತದೆ ಅನ್ನೋದು ಒಂದು ಮಾಹಿತಿ ಅವ್ರಿಗೆ. ಅದಕ್ಕೆ ಅವ್ರು ಏನು ಮಾಡೋದು, ಸರ್ಕಾರಿ ಶಾಲೆಗೆ ಓದಿಸ್ಬೇಕು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ಬಡ ಜನರು, ಸಾಮಾನ್ಯ ಜನರಂತೆ ಎಲ್ಲರ ನಡಬರ್ಕೆ ಎಲ್ಲರ ಮಧ್ಯದಾಗೆ ಓದಿಸ್ಬೇಕನ್ನೋದು ಒಂದು ಕಾಯಶ ಮತ್ತು ಉದ್ದೇಶ ಅವ್ರದ್ದು. ಅದೇ ರೀತಿಯಿಂದ ಅವ್ರ ಕೈಲಾದಷ್ಟು ನಮ್ಮ ಊರಿಗೆ ಹೆಲ್ಪ್ನೂ ಮಾಡ್ತಾಯಿದ್ದಾರೆ. ಮತ್ತು ಅದೇ ರೀತಿ ಏನೇ ಆದ್ರೂ ನಮ್ಗೆ ಸಂಕೋಚ ಇರಲಾರ್ದೆ ಕೇಳ್ರಿ, ನಮ್ಮ ಊರಿಗೆ ನಾವು ಮಾಡಬೇಕಾಗಿದ್ದು ಕರ್ತವ್ಯ ಅದ ನಮ್ದಿದ್ದು. ಯಾಕಂದ್ರೆ ನಾವು ಈ ಊರಾಗ ಹುಟ್ಟಿವಿ ಅಂತಂದ್ಮೇಲೆ ನಿಮ್ಗೆ ಸಹಾಯ ಮಾಡಬೇಕು. ಮತ್ತಂದ್ರೆ ಈ ಊರಿಗೂ ಏನಾದರೂ ನಮ್ಗೆ ಕೊಡುಗೆ ಕೊಡಬೇಕನ್ನೋ ಉದ್ದೇಶ ನಿಂತು ಅವ್ರು ಇಲ್ಲೇ ಅವ್ರ ಮಕ್ಕಳಿಗೆ ಇಲ್ಲೇ ಓದಿಸ್ತಾ ಇದ್ದಾರೆ ಅವರು. ಇದು ನೋಡಿ ಎಲ್ಲರೂ ನಮ್ಮ ಊರಲ್ಲಿ ಇರ್ತಕ್ಕಂಥವ್ರೆಲ್ಲ ಪ್ರೈವೇಟ್ ಸ್ಕೂಲಿಗೆ ಕಳ್ಸೋದು ಮಾಡೋದು ಬಿಡಿಸಿ ಇಲ್ಲೇ ಸರ್ಕಾರಿ ಶಾಲೆಗೆ ಎಲ್ಲರೂ ಓದಿಸ್ತಾರೆ. ಇದೇ ಉದ್ದೇಶ ರೀತಿ ಅವ್ರು ಮತ್ತೆ ಅದೇಲ್ರಿ ನೋಡಿ, ಬರೀ ಮಾತಾಡಿಲ್ಲ, ಅವರು ಕೃತಿಯಲ್ಲಿ ಮಾಡಿ ತೋರಿಸಿದ್ದಾರೆ ಅಲ್ಲ. ಅವ್ರ ದೊಡ್ಡ ಗುಣ ರೀ ಅದು. ಹಂಗೆ ಮಾಡ್ಯಾರ ಅಂತೇಳಿ ನಮ್ಗೆಲ್ಲ ಸರ್ಕಾರಿ ಶಾಲೆಗಳು ಉಳಿಲತ್ತಾವ ಇಂಥವು. ಓಕೆ. ಅಜ್ಜವರು ನಮ್ಕಿಂತ ಭಾಳ ಸಣ್ಣವ್ರಿ, ಭಾಳ ಬಡತಾನ ಕುಟುಂಬದಾಗ ಬಂದವ್ರಿ ನಮ್ಮ ಅಜ್ಜ. ಅವ್ರು ಇವತ್ತಿನ ದಿನಲೇ ಈಗ ಬೆಳೆದಾರಂತಂದ್ರೆ ನಮ್ಮ ತಮ್ಮ ನಮ್ಮದು ಅವ್ರ ಮನೆ ಒತ್ತಾಟೆ ರೀ. ಅವಾಗ ಮಠ ಹಿಂಗೆ ಇದ್ದಿದ್ದಿಲ್ಲ ರೀ, ಅದು ಪೂರಾ ಅರ್ಜಾಪುರ ಏನೋ ಒಂದು ಧಾಬಿ ಮನೆ, ಸೋರಾ ಮನೆ, ಬೇರೆ ಊರಿಗೆ ಹೋಗಿ ಹಿಟ್ಟು ಮಾಡ್ಕೊಂಬರ್ತಿರು. ಅವರಾದಿಗಂತ ಊರಿಗೆ ಹೋಗಿ ಅಲ್ಲಿ ಸರ್ಕಾರಿ ಶಾಲೆ ಒಳಗೆ ಕಲ್ತಿದ್ರು. ಭಾಳ ನಮ್ಮ ಅಜ್ಜ ಭಾಳ ಇದು ಆ್ಯಕ್ಟಿವ್ ಅಂದ್ರೆ ಈ ಕಡೆ ಆ್ಯಕ್ಟಿವ್ ಇಲ್ರಿ ಅವರು. ಎಲ್ಲನೂ ಅಷ್ಟು ಜಾಗ್ರಿ ಅವ್ರು. ಹಿಂಗೆ ಆ ಥರ ಅನ್ನೋದು ನಮ್ಮ ಕನಸಿನಾಗೂ ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಏನೋ ನಮ್ಮ ಶರಣಬಸಪ್ಪನ ಕೃಪಾ, ನಮ್ಗೆ ಚನ್ನವೀರಪ್ಪನ ಕೃಪಾ, ಏನೋ ಗುರುಪರಮೇಶ್ವರ ಕೃಪಾದಿಂದ ಅವ್ರು ಬೆಳೆದಾರಂತಂದ್ರೆ ಅಂಥ ದೊಡ್ಡ ಪುಣ್ಯ. ಅವ್ರಿಗೆ ಇಲ್ಲಿ 7ನೇ ತನಕ ಕಲ್ತವ್ರು ಮತ್ತು ಮುಂದೆ ಕಲಿಸಲ್ಗೂ ಅವ್ರಿಗೆ ತಾಕತ್ತಿದ್ದಿದ್ದಿಲ್ಲ ನಮ್ಮ ಚಾಕರಿಗೆ. ಅವರೊಂದು ಹಗ್ಗ ಹೊಸ್ದು ಜಾಳ್ಗಿ ಮಾಡಿ ಹಿಟ್ಟು ಮಾರಿ ಇಲ್ಲಿ ಕಟ್ಬಾರಂತ ಭಾಳ ಜನ ಇರ್ತಿರು ಬಡವ್ರ ಕುಟುಂಬದಾಗ. ಅಂಥವ್ರಿಗೆಲ್ಲ ಹಿಟ್ಟು ಮಾರಿ ಅವ್ರು ಹೊಟ್ಟೆ ತುಂಬಿಸ್ಕೋತಿರು. ಅವ್ರ ತಾಯಿ ತಂದಿನ ವಯಸ್ಸಾದವರು, ಇಬ್ಬರು ತಮ್ಮದೇವರು, ಅಜ್ಜವರು ಇಷ್ಟು ಮಾಡಿ ಆದ್ರೂ ಅವ್ರ ಕುಟುಂಬದವ್ರು ಒಬ್ಬರು ಬಂದು ಹಿಂಗೆ ಕಾಯಕ ಮಾಡ್ಕೊತ ಮಠದಾಗೆ ಸೇವೆ ಮಾಡ್ಕೊತಿದ್ದಾರೆ ಅವರು. ಆದ್ರೆ ನಮ್ಮ ತಾಯಿಯವ್ರು ಭಾಳ ಅವರು ಮಠಕ್ಕೆ ಭಾಳ ದುಡ್ಕೊಂಡ್ರಿ. ಅವರು ಹಸನ್ ಮಾಡ್ಕೊತ ಹಾಳು ಮಾಡ್ಕೊತ ಎಲ್ಲ ಶಿಶುಮಕ್ಳು ಊರಾಗೆಲ್ಲ ದೊಡ್ಡ ಊರ ಮಂದಿ ಶಿಶುಮಕ್ಳು ಅಜ್ಜವ್ರ ಹರ ಅಂತೇಳಿ ಮುಂದೆ ಅವರು ಎಲ್ಲೋ ಒಂದು ಕಡೆ ಅಜ್ಜವ್ರ ಕಡೆ ಬಿಟ್ಟು ಕಲಿಸ್ಬೇಕು ಅನ್ನೋಂಥದ್ದು ಆಸೆಯಿಂದ ಭಾಳ ತಮ್ಮದಡಿ ಅಜ್ಜವ್ರಕ್ಕಿಂತ ಪುಣ್ಯದಿಂದ ಅವ್ರು ಕೊಪ್ಪಳಕ್ಕೆ ಹೋದ್ರಿ. ಕೊಪ್ಪಳಕ್ಕೆ ಹೋದ್ಮೇಲೆ ಅವ್ರು ಮುಂದೆ ಎಲ್ಲೋ ಹೋಗೋ ಹೊತ್ನ್ಯಾಗ, ಮಳೆ ಬರೋ ಹೊತ್ನ್ಯಾಗ ಕೊಪ್ಪಳ ಗವಿಸಿದ್ದಪ್ಪನ ಮಠಕ್ಕೆ ಹೋದ್ರಂತ. ಅಲ್ಲಿದ್ದ ಅಪ್ಪವ್ರು ಅಂದ್ರೆ ಇವರು ಇಲ್ಲೇ ಇರಲಿ ಹುಡುಗಂತೇಳಿ ಅಲ್ಲೇ ಇಟ್ಕೊಂಡ್ರಂತ. ಏನೋ ಇವತ್ತಿನ ದಿನಲಿ ಅವರು ಕೊಪ್ಪಳ ಗವಿಸಿದ್ದೇಶ್ವರ ಬೆಳಕ, ನಮ್ಮ ಹಾಗರಗುಂಡಿಗೆ ಬೆಳಕ ಕೊಪ್ಪಳ ಗವಿಸಿದ್ದೇಶ್ವರಕ್ಕೆ ಆಯ್ತು ರೀ. ಇವತ್ತು ನಮ್ಮ ಅಪ್ಪನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಗೆ ಅವ್ರಿಗೆ ನೋಡಿದ್ರೆ ಏನು ಅನ್ಸ್ತದ, ನಮ್ಮ ಕಡೆ ನಮ್ಮದು ಆಯುಷ್ಕಾಂತ ಆ ಕಡೆ ಹೋಯ್ತಲ್ಲಪ್ಪ. ಎಷ್ಟು ಜನ ಇವತ್ತು ದೊಡ್ಡ ಒತ್ತಾಡು ಖುಷಿನೂ ಆಗ್ತದ, ಒತ್ತಾಡು ದುಃಖನೂ ಆಗ್ತದ. ಯಾಕಂತ ಕೇಳಿದ್ರೆ ನಮ್ಮಲ್ಲಿ ಬೆಳೆದು ಮಾಡಿ ಹೋದ ನಮ್ಮ ಕೈಯಾಗ ಆಡಿ ಮಕ್ಕಳು ಬೆಳೆದವ್ರ ಅಪ್ಪ. ಅವ್ರು ಭಾಳ ಆ್ಯಕ್ಟಿವ್ ಅಂದ್ರೆ ಈ ಕಡೆ ಆ್ಯಕ್ಟಿವ್ ಇದ್ದಿದ್ರಿ ಅವ. ಎಲ್ಲ ದೋಸ್ತರ ಸಂಗಟ, ಶಾಲ್ಯಾಗ ಟೀಚರ್ ಸ್ಟಾಫ್ ಏನೇ ಹೇಳ್ಯವರು. ಈಗ ಹೆಂಗೆ ಚಟ್ ಅರನು ಅವಾಗ ನೋಡ್ಕೊಂಡು ಹಂಗೆ. ಆದ್ರೆ ನಮಗೆ ಇವತ್ತಿನ ಕನಸಿನಾಗೂ ಗೊತ್ತಿದ್ದಿಲ್ಲ ಈ ಥರ. ನಮ್ಮ ಅಪ್ಪವ್ರಿಗೆಲ್ಲ ನಮ್ಮ ಅಪ್ಪವ್ರ ತೊಡೆ ಮೇಲೆ ಕುಂತು ಆಡೋದು, ಚಾವಟ್ ಮಾಡೋದು, ಭಿಕ್ಷೆ ಬೇಡೋದು, ಜೋಳಿಗೆ ಯಾವತ್ತು ಜೋಳಿಗೆ ಇದ್ದಿದ್ದು ಇವತ್ತು ದೊಡ್ಡ ಜೋಳಿಗೆ ಆಗಿ ನೂರಾರು ಮಕ್ಕಳಿಗೆ ಅನ್ನದಾನ ಮಾಡೋಂಥ ಶಕ್ತಿ ಆ ದೇವ್ರ ಅವ್ರಿಗೆ ಕೊಟ್ಟಾರ. ಇಷ್ಟು ನಮ್ಮ ತಮ್ಮನ ಬಗ್ಗೆ ನಮಗೆ ಖುಷಿನೂ ಅದ, ಹೆಮ್ಮೆನೂ ಅದ. ನಮ್ಮ ಹಾಗರಗುಂಡಿಗೆ ಬೆಳಕು ಅದ ಅನ್ನೋದೂ ಹೆಮ್ಮೆ ಅದ ರೀ.
ಆದರೂ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಆ ಬೆಳಕು ನಮ್ಮ ಮೇಲೂ ಬೀಳಬೇಕನ್ನೋದು ಒಂದು ಸಂತೋಷ, ಮತ್ತೇನಿಲ್ಲ. ಆದರೆ ಎಲ್ಲೇ ಇರಲಿ ಸಂತೋಷ, ಅವನ ಆಶೀರ್ವಾದ ಸದಾ ನಮ್ಮ ಸದ್ಭಕ್ತರ ಮೇಲೆ ಇರಲಿ ಅನ್ನೋದೇ ಒಂದು ಆಶೆ ನಮಗೆ. ಇನ್ನೂ ಆ ಅಪ್ಪ ಪರಮಾತ್ಮ ಅವನಿಗೆ ಇನ್ನೂ ದೊಡ್ಡ ಮಟ್ಟಿಗೆ ಆಲ್ದ ಮೇರೆ ಆಗಿ ಬೆಳೀಲಿ ಅನ್ನೋದಕ್ಕೆ ಒಂದು ಸಂತೋಷ. ಇಷ್ಟೇ ಹೇಳ್ತೀನಿ ರೀ ಅಪ್ಪ. ಅದ್ಭುತ ಹೇಳಿದೆ ಅಮ್ಮ, ಅದ್ಭುತವಾಗಿ ಹೇಳಿದ್ರಿ. ಭಾಳ ಅದ್ಭುತವಾಗಿ ಇಷ್ಟೇ ಮತ್ತೆ ಇಷ್ಟು ಅವ್ರು ಬಂದಿದ್ದೆ ಹಾಗೆ ಬರ್ತಾರೆ ರೀ ಅಪ್ಪ. ಭಾಳ ಬಡತನ ಕುಟುಂಬದಾಗ ಬಂದವ್ರು. ಅವ್ರ ಊರು ಇರೋದು ಹಾವೇರಿ, ಇಲ್ಲೇ ಇದ್ದು ರೀ ಅವರು. ಅದ್ರ ಸಣ್ಣ ವಯಸ್ಸಿನ ಹಿಡ್ಕೊಂಡು ಬೆಳೆದಾರ ರೀ. ಆದ್ರೆ ಅವ್ರು ಶ್ರೀಮಂತರಲ್ಲ. ಅದಕ್ಕೆ ಆ ಅಪ್ಪ ಎಲ್ಲ ಗೊತ್ತದ ರೀ ಅವ್ರಿಗೆ. ಶ್ರೀಮಂತರು ಹ್ಯಾಂಗೋ ಬಡವ್ರು ಹ್ಯಾಂಗೋ, ಯಾಕಂದ್ರೆ ಹುಟ್ಟಿತಲೇ ಬೆಳೆದು ಬಂದವ್ರ ರೀ ಅವ್ರು. ಎಲ್ಲ ಮೆಟ್ಟಲು ಹತ್ತಿ 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 ಕಷ್ಟಪಟ್ರೆ ಇವತ್ತು ಉದಾಹರಣೆ ನಮ್ಮ ಅಪ್ಪನೇ ಹೇಳ್ಬೇಕಾಗಿತ್ತು ನಮ್ಗೆ ಅಜ್ಜಂದೆ. ಯಾಕಂತ ಕೇಳಿದ್ರೆ ಇಂಥ ಕಷ್ಟದಾಗ ಇಷ್ಟು ಸಣ್ಣ ವಯಸ್ಸಿನಾಗ ಬೆಳೆದವ್ರು 7ನೇತೆ ಹೋಗ್ಬೇಕಾದ್ರೆ ಭಾಳ ವಯಸ್ಸಿನವನು ಅಲ್ರಿ. ಆದ್ರೆ ಈ ವಯಸ್ಸಿನಾಗೆ ಅಂತಿಂಥ ಅದ್ಭುತವಾಗಿ ಕೆಲಸಗಳು ಮಾಡ್ತಾರ, ಅಂತಿಂಥವ್ರು ಎಲ್ಲರ ಕಡೆಗೆ ಇದು ಮಾಡ್ತಾರಲ್ರಿ. ಅದು ಭಾಳ ಅವ್ರಿಗೆ ನೋಡಿದ್ರೆ ಸಾಕು ನಮಗೆ. ನಮ್ಮ 3 ಜನಕ್ಕೆ ಬಂದ್ರಂತಂದ್ರೆ ಅಷ್ಟು ಖುಷಿ, ಎಲ್ಲಾರನ್ನೂ ಖುಷಿ ಪಡ್ತಾರ. ಇಷ್ಟು ನೋಡಿ ಭಾಳ. ಈಗ ನೀವು ಅವ್ರ ಹತ್ರ ಮಾತಾಡ್ತೀರಿ, ಈಗ ನೀವು ಮಾತಾಡ್ತೀರಿ ಅವಾಗ ನೆನಪು ತೆಗೆದಿರ್ತಾರ, ಅವ್ರು ಏನು ಹೇಳ್ತಾರ? ಅವ್ರ ಅಂತಾರೆ ಏನು ಅನ್ನಲ್ರಿ, ಅಳ್ತಿರ್ತಾಳ್ರಿ ಒಂದೊಂದು ಸಾರಿ ನೆನಪು ಬಂದಾಗ. ಏನು ಮಾಡೋಕ್ಕಾಗಲ್ಲ. ಅವ್ರ ಸಂಗಟ ನಾವು ದವಾಖಾನಿಗೆ ಅದು ಹೋಗ್ಬೇಕು, ಆರಾಮಿಲ್ಲ ನಾವು ಅವ್ವ ಅಂತ. ನಾವು ಅವ್ರಿಗೆ ಹೆಣ್ಮಕ್ಳು ಇಲ್ರಿ, ನಾನೇ ಹೆಣ್ಮಕ್ಳು ಅಂತ ಪಾಲಿಸ್ತಾರೆ ನನಗೆ ಅಜ್ಜೋರಾದ್ರು ನಮ್ಗೆ ಅಷ್ಟೇ. ಹೋದೆ ಅಂತಂದ್ರೆ ಅಷ್ಟೇ. ನಾವು ಹೋದೆ ಅಂದ್ರೆ ಅವ್ರು ಕರ್ಕೊಂಡು ಹೋಗು, ನೀ ಯಾರಿಗೆ ಕರ್ಕೊಂಡು ಹೋದ್ರು ಎಲ್ಲರಿಗೆ ಅಜ್ಜ ಆಗಿಬಿಟ್ಟಾರ್ರಿ, ಮಗ ಆಗಿಬಿಟ್ಟಾರ್ರಿ. ಈ ತಾಯಿಗೆ ಒಬ್ಬರಿಗೆ ಮಗ ಆಗಿಲ್ರಿ, ಅವರು ಇಡೀ ಜಗತ್ತಿಗೆ ಮಗ ಆಗಿಬಿಟ್ಟಿರಲ್ರಿ. ಹಾಗಾಗಿ ನಮ್ಮ ತಾಯಿಗೆ ಏನು ಅನ್ಸದ ಅವಾಗವಾಗ ನೆನಪು ಹೆತ್ತ ಕಳ್ಳಲ್ರಿ. ಆ ಹೆತ್ತ ಕಳ್ಳಿಗೆ ಏನೇ ಆದ್ರೂ ಅವ್ರಿಗೆ ನೋಡಿದ್ರೆ ಜರ ನೆನಪು ಬರ್ತದ. ಆಕೆಗೆ ಏನೋ ಒಂದು ಕಷ್ಟ ಬಂದಾಗ ಮಗ ಇದ್ನಲ್ಲಪ್ಪ ಅನ್ನಂಥದ್ದು ಒಂದು ಅಳು ಬರ್ತದ. ನಮ್ಮ ಎದುರು ಹೇಳಿ ಅಳ್ಕೊಂಡಿರ್ತಾರ, ಹೋಗಿರ್ತೀವ್ರಿ. ಆದ್ರೂ ಜರ ನೋಡಿದವ್ರಿಗೆ ಸಂತೋಷ ಆಗ್ತದ. ಜರ ಮಾತಾಡಿದ್ರಲ್ಲ ಅವ್ರಿಗೆ ಖುಷಿ ಆಗ್ತದ. ಮಾತಿಗೆ ತಾಳೆ ಇರ್ಲಿ ಬಿಡವ ಅಂತ ತನ್ನಗೆ ತಾನೇ ಸಮಾಧಾನ ಮಾಡ್ಕೊತ. ಹೆತ್ತ ಕಳ್ಳಲ್ರಿ ಅದು, ಹಿಂಗಾಗಿರ್ತದೆ. ಮತ್ತೇನಿಲ್ರಿ ಅಪ್ಪಾಜಿ, ಅಷ್ಟು ಇದು. ಆದರೂ ನಮಗೂ ಸಂತೋಷದ, ಭಾಳ ಸಂತೋಷದ. ಆದ್ರೆ ಎಲ್ಲೋ ಒಂದು ಕಡೆ ನಮಗೆ ದುಃಖನ ಆಗ್ತದ. ನಂಬಲ್ಲಿದ್ದು ನಮ್ಮ ಊರು ಇನ್ನೂ ಬೆಳಿತಿತ್ತೇನೋ, ನಮ್ಮ ಊರ್ನು ಇನ್ನೂ ಹೆಸರು ಬರ್ತಿತ್ತೇನೋ ಅನ್ನಂಗೆ ಆಗ್ತಿತ್ತು. ಅದು ಯಾರ್ಯಾರು ಊರಿನ ಋಣ, ಅವು ಪರಮಾತ್ಮನ ಆಟ, ನಮ್ಗೇನು ಹೇಳೋಕ್ಕಾಗಲ್ಲ. ಆದ್ರೆ ಎಲ್ಲಿದ್ರು ನಮ್ಮ ಆ ಊರಿನ ಮೇಲೂ ಅವ್ರ ಆಶೀರ್ವಾದ ಅದ. ಇಂಥ ಊರಾಗ ಬೆಳೆದು ಹೋದವ್ರಲ್ಲ, ಅಂಥ ಊರಾಗ ನಾವು ಹುಟ್ಟಿವಿ ಅಂದ್ರೆ ದೊಡ್ಡ ಪುಣ್ಯನಲ್ರಿ ನಮ್ಮದು. ಎಲ್ಲ ಹೋದ್ರು ಎಲ್ಲರನ್ನ ಕೇಳ್ತಾರೆ. ನಮ್ಮ ಶಾಲೆ ಮಕ್ಳಿಗೆ ಕರ್ಕೊಂಡು ಹೋದೆವು ಅಂದ್ರೂ ಶಾಲೆ ಮಕ್ಳಿಗೆ ಎಷ್ಟೇ ಲೇಟ್ ಆಗ್ಯದ ಅಂತ ಹೇಳಿದ್ರು ಕೂಡ ಕಾಯ್ತಿರ್ತಾರೆ. ಕಾಯೋದ್ರಾಗ ಭಾಳ ನಮ್ಮ ಅಪ್ಪಗೆ ಭಾಳ ಮಕ್ಳು ಅಂದ್ರೆ ಅವ್ನಿಗೆ ಭಾಳ ಇಷ್ಟ ರೀ, ಭಾಳ ಇಷ್ಟ. ಕಾಯ್ದು ತಾವು ಎಲ್ಲ ಕಡೆ ಕೇಳಿ ಮಾಡಿ ಪ್ರಸಾದ ಮಾಡಿ ಸ್ವಂತ ನೀಡಿಸ್ತಾರೆ ನಮ್ಮ ಮಕ್ಳಿಗೆ. ನಮ್ಮ ಊರ್ಗಳು ನಮ್ಮ ಮಲ್ಲಪ್ಪಣ್ಣ ಅಂತ ನಾವು ಜೀಪ್ನಾಗ ಯಾವಾಗಲೂ ಕರ್ಕೊಂಡು ಹೋಗ್ತೀವಿ ರೀ. ಅವ್ರಿಗೂ ಮಲ್ಲಣ್ಣ ಸಾವ್ಕಾಸ ಹೋಗು, ಸಾವ್ಕಾಸ ಬಾ. ನಾವು ಏನೋ ಒಂದು ಉದಾಹರಣೆ ಆಯ್ತು, ನಮ್ಮ ಶಾಲೆ ಮಕ್ಕಳು ಕರ್ಕೊಂಡು ಹೊಂಟಿದ್ದೆವು, ಪ್ರವಾಸಕ್ಕೆ ಹೋಗಿದ್ದೇವೆ ರೀ. ನಮ್ಮ ಅಪ್ಪವ್ರಿಗೆ ಅಂದೆವು ನಾವು ನಾಳೆ ಹೋಗ್ತೀವ್ರಿ ಅಂತಂದಾಗ ಸ್ವಲ್ಪ ಲೇಟ್ ಮಾಡಿ ಹೋಗ್ತೀರೇನೋ ಅಂತ ಕೇಳಿದ್ರಿ. ಕೇಳಿದ್ರು. ಆದರೂ ನಮ್ಮ ಶಿಕ್ಷಕರು ಏನು ಮಾಡಿದ್ರು, ಸ್ವಲ್ಪ ಬೆಳಗ್ಗೆ ಜಲ್ದಿ ಹೋದೆವು ಅಂದ್ರೆ ಚಲೋ ಆಗ್ತದ ಅಂತ ಹೇಳಿ ತಿಳ್ಕೊಂಡು ಏನು ಮಾಡಿದೆವ್ರಿ, ನಾವು ಗಾಡಿ ಬಿಟ್ಟೇವ್ರಿ. ಅಪ್ಪವ್ರು ಹೇಳಿದಕ್ಕೂ ಬಿಟ್ಟೇವ್ರಿ. ಮುಂದೆ ಏನಾಯ್ತು ಅಂತಂದ್ರೆ ಒಂದು ಘಟನೆ ಆಯ್ತು ರೀ. ನಮ್ಗೆ ಏನಾಯ್ತು ಅಂದ್ರೆ ನಮ್ಮ ಜೀಪ್ ಮುಂದಾಗ್ಯದ್ರಿ, ಇನ್ನೊಂದು ಕ್ರೋಜರ್ ಹಿಂದಾಗ್ಯದ. ಹಿಂದಿನ ಕ್ರೋಜರ್ ಟೈರ್ ಮುಂದೆ ಬರ್ಲಕತ್ತದ್ರಿ. ಯಾರ್ದೋ ಜೀಪ್ ಟೈರ್ ಹೋಲ್ಕತ್ತ ಹೋತಂದ್ರೆ ಹಿಂದೆ ನಮ್ದೇ ಐತ್ರಿ. ಮತ್ತೆ 2 ಕಿಲೋಮೀಟ್ರ್ ಹಿಂದೆ ಹೋದೇವ್ರಿ. ಅದು ಗವಿಸಿದ್ದಪ್ಪಂದು ಮಹಿಮಾ ನಾವು ಹೇಳಾರ್ದೇನೆ ಬ್ಯಾಡ್ ಅಂದ್ರೂ ಬಂದೇವ ಅನ್ನೋದಕ್ಕೆ ಒಂದು ಉದಾಹರಣೆ ಅದೇ. ನಮಗೆ ಇನ್ನೂ ನಮಗೆ ಅದು ನೆನಪು ಬರ್ತದೆ ರೀ ನಮ್ಮ ಅಪ್ಪಂದು. ಅಷ್ಟಾಗ್ಯದ್ರಿ ಅವ್ರಿಗೆ. ಅವಾಗ ಗವಿಸಿದ್ದೇಶ್ವರನ ಎಲ್ಲರೂ ಅಲ್ಲಿ ನಿಂದಿರ್ಸ್ರು ರೋಡ್ ಮೇಲೆ. ಯಾರ್ದು ಯಾಕೆ ಯಾವೂರು ನೀವು ಯಾವೂರು ಅಂತಂದ್ರು. ಅಜ್ಜವ್ರು ಊರವ್ರಿ, ಅಜ್ಜವ್ರು ಊರವರು ಅಂತಂದ್ಗಳಿಗೆ ನಿಮ್ಮ ಗವಿಸಿದ್ದಪ್ಪನೇ ಕಾಪಾಡ್ಯಾನ, ನಿಮ್ಮ ಗವಿಸಿದ್ದಪ್ಪ ಕಾಪಾಡ್ಯಾನ ಅಂತ ಕಡೆ ಎಲ್ಲ ಭಾಷೆ ಮಂದಿ ಎಲ್ಲ ಸುಕ್ಷ ಆದ್ರಿ. ಆದ್ರೆ ನಮ್ಮ ಅಪ್ಪ ಏನೂ ಮಾಡಲಿ, ನಿಜವಾಗ್ಲೂ ಹೇಳ್ತೀವಿ. ಅಷ್ಟು ಬೆಳಕಾಗಿಬಿಟ್ಟ ಕೊಪ್ಪಳಗಿರಿಗೆ. ಅಲ್ಲಿ ಹೋದವರೆಲ್ಲ ಅಂತ ನಾವು ಪುಣ್ಯ ಮಾಡಿ ಭಾಳ ಚಲೋ, ನೀವು ಅಜ್ಜವ್ರವ್ರ ಅಂತ ಅಷ್ಟು ಗೌರವ ಕೊಡ್ತಾರೆ ಅಲ್ಲಿ ಜನನು. ಅಷ್ಟು ಜಮಗ ಇದಾಗ್ತಾರೆ. ಥ್ಯಾಂಕ್ ಯು ಭಾಳ ಅದ್ಭುತವಾಗಿದೆ. ಈ ಹಳ್ಳಿ ಶಿಕ್ಷಣ ಏನದಲ್ಲ, ಶಿಕ್ಷಣ ವ್ಯವಸ್ಥೆ ನಾವು ಏನಾದರೂ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತೇಳಿ ಅದು ಇಲ್ಲಿಂದ ಪ್ರಾರಂಭ ಆಗ್ಯದ ಸರ್. ಯಾವತ್ತೇ ಯಾರೇ ಹೋದ್ರು ಅವ್ರು ಬರೀ ಶಿಕ್ಷಣ ಬಗ್ಗೆ ಕೇಳ್ತಾರೆ. ಅಲ್ಲಿ ಹೋದ್ರೆ ನಿಮ್ಮ ಹಳ್ಳಿಯಾಗ ಶಿಕ್ಷಣ ಹೆಂಗದ, ಮಕ್ಕಳಿಗೆ ವ್ಯವಸ್ಥೆ ಅದಲ್ಲ, ಶೌಚಾಲಯ ವ್ಯವಸ್ಥೆ ಅದಲ್ಲ, ಊಟದ ವ್ಯವಸ್ಥೆ ಸರಿಯಾಗದಲ್ಲ, ಅಲ್ಲೆಲ್ಲ ಶಿಕ್ಷಕರು ಹೆಂಗೆ ಮಕ್ಕಳು ಕೂಡ ಒಂದು ಇದು ಮಾಡ್ತಾರೆ. ಅದನ್ನೇ ಮೊದಲು ಶಿಕ್ಷಣದ ಬಗ್ಗೆ ಅವ್ರಿಗೆ ಜಾಸ್ತಿ ಇದು ರೀ. ಒಲವು ಹಳ್ಳಿಗಳ ಮಕ್ಕಳ ಬಗ್ಗೆ, ಹಳ್ಳಿ ಶಿಕ್ಷಣದ ಬಗ್ಗೆ ಮೊದಲು ಹೋದ್ರೆ ನಿಮ್ಮ ಹಳ್ಳಿಯಾಗ ಶಿಕ್ಷಣ ಹೆಂಗದ ಮೊದಲನೇ ಶಿಕ್ಷಣ ಬಗ್ಗೆ ರೀ ಫಸ್ಟ್ ಕೇಳೋದು. ಅವ್ರು ನಾವು ಹೋದಗಳ ಶಿಕ್ಷಣದ ಬಗ್ಗೆ, ನಿಮ್ಮರ ಶಾಲೆ ಹಂಗದ, ಕಟ್ಟಡ ಸರಿಯಾಗದಲ್ಲ, ಮತ್ತೆ ಹಳೆ ಕಟ್ಟಡಗಳಲ್ಲಿ ಮಕ್ಕಳಿಗೆ ಕೂಡಿಸ್ತಾ ಇದ್ದಾರೆ, ನಾವೆಲ್ಲ ಕಟ್ಟಡಗಳನ್ನ ಸರಿಯಾಗಿಲ್ಲೇನು, ಅದೆಲ್ಲ ಭಾಳ ಶಿಕ್ಷಣ ಬಗ್ಗೆ ಭಾಳ ಇದು ರೀ ಅವ್ರಿಗೆ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ರೀ? ಶಂಕರ ಚಿನ್ಮಳ್ಳಿ ರೀ. ಓಕೆ. ಹಾಂ. ನೀವು ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯ್ತು ರೀ?
2002 ಹೌದನ್ರಿ ಇಲ್ಲಿ ಶಿಕ್ಷಕರಾಗಿದ್ರಿ ನೀವು ಯಾವ ಇಸ್ವಿಯಾಗ್ರಿ 77ನಿಂದ 94 ತನಕ ಇಲ್ಲೇ ಇದ್ರಿ ಈ ಒಂದೇ ಸಾಲಾಗ ನಿಮ್ದು ಆಗಿದ್ದು ಸರ್ವಿಸ್ 3-4 ಸಾಲ ಆಗ್ಯಾರ ಚಿತ್ತಾಪುರದಾಗ 2 ಇಲ್ಲಿ ಬಸ್ನಾಳ್ ಕೊಂದಾಗ್ಯದ್ರಿ ಇಲ್ಲಿ ಕೌಲಿಗೆ ಆಗ್ಯದ 3 ಆ ಕಡೆ 5 ಒಟ್ಟು 5 ಓಕೆ ಈಗ ಸ್ವಾಮಿಗಳು ಏನು ನಿಮ್ಮ ಇದ್ರಾಗ ಓದಿದ್ರು ಎಷ್ಟನೇ ಕ್ಲಾಸ್ ಓದಿದ್ರು ಹೆಂಗಿದ್ರಿ 1ನೇ ಹಿಡಿದು 7ನೇ ತನಕ 7ನೇ ತನಕ ಓದ್ಯಾರ ಹೆಂಗಿದ್ರಿ ಭಾಳ ಇಂಟೆಲಿಜೆಂಟ್ ಇದ್ರಿ ಭಾಳ ಉಡಾಳ ಇದು ಮತ್ತನೇ ಹೇಳ್ರಿ ಭಾಳ ಚಾವ್ ಇದ್ರು ಭಾಳ ಚಾಲ ಏನಿದ್ದು ಇದು ಮಾಡ್ತಿದ್ರಿ ನೀವು ಏನೇನು ಸ್ಟಡಿ ಮಾಡಿ ಎಲ್ಲ ಒಬ್ಬರೇ ಪಾಠ ಮಾಡ್ತಿದ್ರಿ ಹೇಗೆ ನಮ್ಗೆ ಹೆಚ್ಚಾಗಿ ಯಾವತ್ತು ವಿಜ್ಞಾನ ಕೊಟ್ಟಾರೆ ವಿಜ್ಞಾನ ನೀವು ವಿಜ್ಞಾನ ಬೋಧಿಸ್ತಿದ್ರಿ ಅಲ್ಲ ನಾ ಎಲ್ಲ ಹೇಳ್ತಿದ್ರಿ ಆದ್ರೆ 5, 6, 7 ವಿಜ್ಞಾನ ನನಗೆ ಕುಡಿತು ಹೌದನ್ರಿ ವಿಜ್ಞಾನದಾಗ ಚಲೋ ಇದ್ರನ ಹಂಗೆ ನೋಡ್ರಿ ಚಲೋಲಿಕ್ಕೇನು ಒಟ್ಟು ಸಾಧಾರಣ ಹುಡುಗ ಹಂಗಾರೆ ಯಾರು ಅವಾಗ ಓದೋ ಮುಂದೆ ಇಂಟೆಲಿಜೆಂಟ್ ಇದ್ರಿ ಹೌದಾ ಸಣ್ಣವಿದ್ರು ಭಾರಿ ಇಂಟೆಲಿಜೆಂಟ್ ಇದ್ದ ಮತ್ತ ಚಾವನ ಹಂಗೆ ಇದ್ರು ಇಲ್ಲಿ ಶಾಲಿದ ಡ್ರಾಮಾದಾಗ ಪಾರ್ಟ್ ಮಾಡಿದ್ರು ಭಾರಿ ಮಾಡಿದ್ರು ಈಗ ನೀವು ಅವ್ರಿಗೆ ಈಗಂತೂ ಟ್ಯೂಷನ್ ಹೇಳ್ಕೊತಿದ್ರ ಬರೀ ಓದಿದ್ದಷ್ಟೇ ಸಾಕಿತ್ತ ಟ್ಯೂಷನ್ ಹೋಗಿಲ್ರಿ ಓದಿದ್ರಿ ಓಕೆ ಆಟ ಪಾಠದಾಗ ಹೆಂಗಿದ್ರು ಚಲೋ ಇದ್ರಂತ ಭಾರಿ ಇದ್ರಂತ ಹೇಳ್ತೀನಿ ಎಲ್ಲರದಾಗ ಇಂಟೆಲಿಜೆಂಟ್ ಅಷ್ಟೇ ಈಗ ಏನಾಗಿದೆ ರೀ ಈಗ ನೋಡ್ರಿ ಹಳೆ ಗುರುಗಳು ಯಾರೋ ಓದಿರ್ಲಿ ಈ ಪೀಳಿಗೆಯವ್ರು ಅವ್ರು ನಮ್ಗೆ ಎಲ್ಲರೂ ನೆನಪದಾರ ಗೌರವಿಸ್ತೀವಿ ಅವ್ರು ನಮಗೆ ಗೊತ್ತದಾರ ಹೆಸರು ಗೊತ್ತೈತಿ ಸಂಬಂಧಗಳ ಜೊತೆ ಇತ್ತವಾಗ ಈಗಿನ ಹುಡುಗರಿಗೆ ಮಾಸ್ತರ್ ಹೆಸರು ಗೊತ್ತಿರಂಗಿಲ್ಲ ಒಂದು ನಂಟು ಬೆಳೆದಿರಂಗಿಲ್ಲ ಹೆಂಗೆ ಅದು ಎಲ್ಲ ಪಾಲಕರು ತಪ್ಪದ ಹುಡುಗರು ತಪ್ಪಲ್ಲ ಪಾಲಕರು ತಪ್ಪ ಮೊದಲು ಪಾಲಕರು ಹುಡುಗರಿಗೆ ಮನ್ಯಾಗ ಸರಿಯಾಗಿ ಹೇಳಿದ್ರೆ ಸರಿಯಾಗಿ ಕೇಳ್ತಾವ ನನ್ನ ಮಗ ಉಡಾಳ ಚಲೋ ಆತನ ಅಂತ ಈ ಸ್ಥೈರ್ಯದಾಗ ಈಗಿನ ಲೆಕ್ಕ ಓಕೆ ಅವಾಗ ಫೀಸ್ ಎಲ್ಲ ಎಷ್ಟಿರೋ ಶಾಲಿಗೆ ಏನ್ರಿ ಫೀಸು ಅಷ್ಟೇನು ಇದ್ದಿಲ್ಲ ಎಷ್ಟಿತ್ತು ರೀ ಏನು ನೆನಪಿಲ್ರಿ ನಮಗೆ ಅಷ್ಟೇ ಭಾಳ ಕಡಿಮೆ ಅಲ್ಲ ಅವಾಗ ಭಾಳ ಗೌರ್ಮೆಂಟ್ ಸ್ಕೂಲ್ ಅಲ್ರಿ ಇದಕ್ಕೆ ಫೀಸ್ ಕಡಿಮೆ ಇತ್ತು ಅಜ್ಜಾರದ ಮನೆ ಪರಿಸ್ಥಿತಿ ಅವಾಗ ಇನ್ನೂ ಭಾಳ ಇದು ಇತ್ತಂತೆ ಅವಾಗ 2 ಊರು ಹೆಚ್ಚು ಮಾಡ್ತಿದ್ರು ನಮ್ಮೂರೊಂದು ಕೌಲಿಗಿ ಅವರ 3 ಊರು ಮಾಡ್ತೀವಿ ಅದನ್ನ ಮಾಡಿ ಸಾಲಿಗೆ ಬರ್ರ ಸಾಲಿಗೆ ಬರ್ತೀವಿ ಯಾವತ್ತಾದ್ರೂ ಲೇಟಾಗಿ ಬಂದಿದ್ದು ಅಥವಾ ನೀವು ಹೇಳಿದ್ ಮಾಡ್ಲಾರ್ದ ಇತ್ತ ಇಲ್ಲ ಬಂದ್ರು ಏನೋ ಅಂತಿದ್ದಿಲ್ಲ ಅವ್ರ ಪರಿಸ್ಥಿತಿ ನೋಡಿ ನಾವು ಇದು ಓಡಾಡ್ತಾನ ಅಂದ್ರಲ್ಲ ಏನೇನ್ ಮಾಡ್ತಿದ್ರು ಇದೇ ಶಾಲೆ ಹುಡುಗರ ಸಿನಿಮಾ ಮಾಡೋದು ಅದೇ ಓಡಾಡ್ತಾನ ಆಟದಾಗೂ ಚಲೋ ಇದ್ರು ಡ್ರಾಮಾ ಮಾಡಿದ್ರು ಡ್ರಾಮಾದಾಗ ಬಟ್ಟನ್ ಪಾರ್ಟ್ ಭಾರಿ ಮಾಡಿದ್ರು ಅವ್ರು ತಪ್ಪು ಗಿಪ್ ಮಾಡಿದಾಗ ಹೊಡೆದಿದ್ದುಂಟ ನೀವು ಹೊಡೆದಿರಿ ಈಗ ನೀವು ಹೋಗಿರ್ತೀರಲ್ಲ ಈಗ ನಾವು ಆದ್ರೂ ಅವರು ನಮಗೆ ಶುರು ನನ್ನ ರಿಟೈರ್ಮೆಂಟ್ ಆದ್ಮ್ಯಾಕ ಬಾ ಅಂತ ಹೇಳಿದ್ರು ನಾ ಹೋಗಿದ್ದಿಲ್ರಿ ಸರಿ ಅಂತ ಅಂದ್ರೆ ಯಾಕೆ ಹೋಗಿದ್ದಿಲ್ಲ ಅಂತಂದ್ರೆ ನಮ್ಮ ಊರಾಗ 2-3 ಆಗಿದ್ರು ಹೋಗೋದು ಬಟ್ಟೆ ಮಾಡ್ಸ್ಕೊಂಡ್ ಬರೋದು ಅದು ನನಗೆ ಸರಿಯಾಗಿ ಕಾಣಲ್ಲ ಅಂತ ಹೋಗಿದ್ದಿಲ್ಲ ಒಂದ್ಸಲ ಹೋಗ್ಬೇಕಂತ ಪ್ರಸಂಗ ಬಂತಲ್ಲಿ ಹೋದಾಗ ಅದೇ ಅನುಷ್ಠಾನ ಕೂತು ಮರ್ದಿವ್ಸ ನೋಡ್ರಿ ಹೋದಕ್ಕೆ ನಾ ಕ್ಯೂನ್ಯಾಗ ನಿಂತಿದ್ದ ಅಲ್ಲಿದು ನೋಡಿ ಕಿಶಿಂದ ಅಲ್ಲಿ ಅವ್ರು ನಿಂತೆಲ್ಲ ಕರ್ಕೊಂಡು ಬಾ ಅಂದ್ರು ಹೋದ ಇಲ್ಲಿ ಕೂಡಂದ್ರು ನಾ ಅಲ್ಲಿ ಕೂಡಲ್ಲ ನೀವು ಗುರುಗಳು ಅನ್ಬೇಡ್ರಿ ಅವಾಗ ಶಾಲ್ಯಾಗ ನಾ ಗುರು ಇದ್ದ ಈಗ ನೀವು ನಮ್ಮ ಗುರುಗಳು ಅಂತ ಇಷ್ಟೇ ಬಾಜು ತೆಳ ಬ್ರೆಂಚಿನ ಮೇಲೆ ಕೂತಿ ಬಂದಿದ್ದೆ ಮ್ಯಾಲೆ ಕುರ್ಚಿ ಹಾಕಿದ್ರು ಕೂಡ್ಲಿಲ್ಲ ಒಬ್ಬ ಶಿಷ್ಯ ಗುರು ಆಗೋದು ಇದು ನಮಗೆ ಈ ವಾದನು ಭಾಳ ಇದು ಮಾಡ್ತಾರೆ ಇಲ್ಲ ಅದೇನು ಮತ್ತು ಅವರು ಇದು ಗುರು ಕಾರ್ಯಕ್ರಮ ಗುರು ವಂದನಾ ಕಾರ್ಯಕ್ರಮ ಮಾಡಿದ್ರು ಕರ್ಸಿದ್ರು ನಮ್ಗೆ ಇದು ಮಾಡಿದ್ರು ಬಟ್ಟಿ ಮಾಡಿದ್ರು ಈಗ ಇದೊಂದು ಉಂಗುರ ಅವ್ರದ್ದು ಇದು ನಾನು ಮನೆಗೆ ಇಟ್ಟಿದ್ದ ಒಬ್ಬರು ಹಿಂಗೆ ಅದು ನಿಮ್ಮ ಮನೆಗೆ ಇಡ್ಲಿಕ್ಕೆ ಕೊಟ್ಟರೆ ಗುರುಗಳು ಹೈಕೋರಿ ಅಂತಂದ್ರೆ ಹೈಕೋರಿ ನನಗೆ ಬಂಗಾರ ಇಷ್ಟ ಇಲ್ಲ ಹಾಕಿ ಓಕೆ ಇವತ್ತು ನೀವು ಶಿಕ್ಷಣ ಕೊಟ್ಟಂತ ಶಿಷ್ಯ ಲೋಕ ಪ್ರಸಿದ್ಧಿ ಆಗ್ಯಾರ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ನಮ್ಗೆ ಹೆಮ್ಮೆ ಅದ ರೀ ಲೋಕ ಪ್ರಸಿದ್ಧಿ ನಮ್ಮ
ಶಿಷ್ಯನಲ್ಲಿ ನಾ ಈ ಗುರು ಅಂತೀನಿ ಲೋಕ ಪ್ರಸಿದ್ಧಿ ಆಗ್ಯಾರ ನಂಗೆ ಭಾಳ ಹೆಮ್ಮೆ ಅದಾವ. ನಾವು ಅವ್ರ ಅಜ್ಜರಿಗೆ ಕಲ್ಸಿದ ಗುರುಗಳಿಗೆ ಒಂದ್ಸರಿ ನಾವು ಕರ್ಕೊಂಡಲ್ಲಿ ಹೋಗಿದ್ದೇವ್ರಿ ಕೊಪ್ಪಳಕ್ಕೆ. ಹೋದಾಗ ನಮ್ಮ ಗುರುಗಳು ಹೊಂಟಾರ ಅಂತೇಳಿ ಇವರು ಎದ್ಬಿಟ್ಟು ಹೋಗ್ಬೇಕು ಅನ್ನೋಷ್ಟಿಗೆನೆ ಅಜ್ಜವ್ರೆ ಬಡ 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 ಬಂದು ಇವ್ರ ಎದುರು ನಿಂತ್ಬಿಟ್ಟಾರ್ರಿ. ಅಜ್ಜವ್ರ ಹತ್ರ ಇವ್ರ ಗುರುಗಳ ಹತ್ರನೇ ಅಜ್ಜವ್ರು ಬಂದರಿ. ನಾನು ಬರ್ತಿದ್ನಲ್ಲಪ್ಪ ನೀವು ಯಾಕೆ ಇಲ್ಲಿವರೆಗೂ ಬಂದ್ರಿ ಅಂತ. ಇಲ್ಲ ನೀವು ನನಗೆ ಕಲ್ಸಿದ ಗುರು ಇರಲ್ಲ, ನಾನು ನಿಮಗೆ ಕೊಡೋದಿದು ಅಂತೇಳಿ ಅಜ್ಜ ಇವ್ರ ಎದುರೇ ಬಂದ್ಬಿಟ್ಟು ಎಲ್ಲ ಹೇಗಿದ್ರಿ, ಮನೇಲಿ ಹೇಗಿದಾರೆ, ನಿಮ್ಮ ಸ್ಕೂಲ್ ಹೇಗೆ ನಡೆದದ ಅಂತೆಲ್ಲ ಕೇಳ್ಬಿಟ್ರು. ನಮ್ಮ ಊರ ಬಗ್ಗೆ ಎಲ್ಲ ಕೇಳಿದ್ರಿ ಅಲ್ಲಿ ಅಜ್ಜ. ಅವ್ರ ಗುರುಗಳಿಗೆ ಕೇಳಿದ್ರಿ ಅವರು ಇಲ್ಲಿದೊಂದು ಬಡತನದಾಗಿರೋ ಹುಡುಗ ಸರ್ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ರಿ ಕೊಪ್ಪಳ ಸ್ಕೂಲಿಗೆ. ಇವ್ರಿಗೆ ಇಲ್ಲ ಅವ್ರು ಒಂದೇ ಮಾತು ಹೇಳಿದ್ರಿ, ಈ ಹುಡುಗ ಇಲ್ಲಿ ಅಡ್ಮಿಷನ್ ಮಾಡ್ಕೋತೇವೆ, ನಮ್ಮ ಗುಡಿ ಕಡೆದೇ ಕಲಿಸ್ತೇವೆ, ನಾವು ಬಿಟ್ಟು ಹೋಗ್ರಿ, ನಾವೆಲ್ಲ ನೋಡ್ಕೋತೇವೆ ಅಂತ ಹೇಳಿದ್ರಿ. ಭಾಳ ಖುಷಿ ಐತ್ರಿ ಅವ್ರಿಗೆ ಸರಿ. ನಾ ಕಲ್ಸಿದ ಸ್ಟೂಡೆಂಟ್ ಇಷ್ಟು ದೊಡ್ಡ ಹೆಸರು ಮಾಡಿದಲ್ದೆ ನಾವೊಂದು ಹುಡುಗ ಕರ್ಕೊಂಡ್ಬಂದ್ರೆ ನೀವು ಬಿಟ್ಟು ಹೋರಿ ಅಂದ್ರಲ್ಲ ಅಂತೇಳಿ ಅವಾಗ ಅವ್ರ ಕಣ್ಣ ನೀರು ಬಂದಿದ್ದು ನಾ ಸ್ವಂತ ನೋಡಿದ್ದೀನಿ ರೀ. ಅವತ್ತು ಸರ್ ಕಣ್ಣಾಗ ನೀರು ಬಂದಿದ್ದು ನಾ ಸ್ವಂತ ನೋಡೀನಿ ರೀ. ಇವ್ರು ಯಾವಾಗ ಹೋದ್ರು ಭೀ ಅಷ್ಟೇ ಮರ್ಯಾದೆ, ಅಷ್ಟೇ ರೆಸ್ಪೆಕ್ಟ್. ನನ್ನ ಗುರುಹರ ಅಂತ ದೊಡ್ಡ ಸ್ಥಾನದಾಗ ನಮ್ಮ ಅಜ್ಜವ್ರು ಅವ್ರ ಗುರುಗಳಿಗೆ ಇಟ್ಟಾರೆ. ನಾವು ಇವ್ರ ಸಂಗಟ ಒಂದು 5-6 ಸರಿ ಕೊಪ್ಪಳಕ್ಕೆ ಹೋದ್ರೂ ಭಾಳ ಮರ್ಯಾದೆ ರೀ. ಸರ್ ಅವ್ರಿಗೆ ರೂಮ್ ಕೊಡ್ರಿ, ಅಲ್ಲಿ ವ್ಯವಸ್ಥೆ ಮಾಡಿರಿ, ಅವ್ರು ನಮ್ಗೆ ಕಲಿಸಿದ ಗುರುಹರ ಅಂದಾಗ ಅವ್ರ ಅಜ್ಜವ್ರ ಸುತ್ತ ಇರೋರು ಎಲ್ಲರೂ ಬಂದು ನಮ್ಮ ಅಜ್ಜರಿಗೆ ಕಲಿಸಿದ ಗುರು ಇವರು ಅಂತ ಭಾಳ ಜನ ಇವ್ರ ಹತ್ರ ಸೆಲ್ಫಿ ತಗೊಂಡಿದ್ದು, ಮಾತಾಡಿದ್ದು ಎಲ್ಲ ಇದೆ ಅಲ್ಲಿ ಉದಾಹರಣೆ. ಅದನ್ನ ನೋಡಿ ನಮ್ಗೆ ಖುಷಿ ರೀ. ನಮ್ಗೆ ಅವ್ರು ಎಷ್ಟು ಗುರುಗಳಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ನಮ್ಮ ಅಜ್ಜವರು. ಆ ಸ್ಥಾನದಾಗಿದ್ರು 7ನೇ ತನಕ 1ನೇ ಹಿಡ್ಕೊಂಡು 7ನೇ ತನಕ ಕಲಿಸಿದ್ದು ಒಂದು ಗುರುವಿಗೆ ಇಷ್ಟು ಮರ್ಯಾದೆ ಕೊಟ್ಟು ಅಲ್ಲಿ ತನಕ ಬಂದ್ರಲ್ಲ ನನ್ನ ಸಲುವಾಗಿ ಅಂತ ಹೇಳಿ ಭಾಳ ಇದು ಮಾಡ್ತಾರೆ ಅವರು. ನಮ್ಮೂರ ಅಜ್ಜವ್ರು ಇಷ್ಟೆಲ್ಲ ಅನ್ಕೊಂಡು ನಮಗೂ ಒಂದು ಹೆಮ್ಮೆ ರೀ. ಏನಾಗ್ಬೇಕ್ರಿ ನೀವು? ಅವ್ರ ಮಗಳ್ರಿ. ನಾವು ಏನು ಓದಿರಿ ನೀವು? ನನ್ನ 2nd ಇಯರ್ ಆಗಿದ್ರಿ. ಹೌದಾ? ಓಕೆ, ಹೇಳ್ರಿ. ಈಗ ಒಂದು ಪ್ರಶ್ನೆ ಏನಂದ್ರೆ, ಆಯಿತು ಅಜ್ಜರು ಮಾಡ್ತಿದ್ದಾರೆ, ಬೇಕಾದಷ್ಟು ಆಗುತ್ತೆ, ಇವತ್ತಿನ ಪೀಳಿಗೆಗೆ ಅವರಿಂದ ಕಲಿಬೇಕಾಗಿದ್ದು ಮತ್ತು ನಾವು ಮುಂದೆ ನಡಿಬೇಕಾಗಿದ್ದು ಯಾವುದು ಅಂತೀರಿ? ಇದು ನೋಡ್ರಿ, ಅವ್ರು ಆಡಿ ಬೆಳೆದು ಅವ್ರ ಸ್ಕೂಲ್ನಾಗ ಇಲ್ಲೇ ಓದಿ ಹೋದಂಥ ಊರದ ಇದು. ಎಲ್ಲ ಮಕ್ಕಳು ಈಗಿನ ಪೀಳಿಗೆಗಳು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಈಗಿನ ಮಕ್ಕಳು ಅವ್ರ ಥರ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಅವ್ರು ಹೋಗೋ ದಾರಿ ಸ್ವಲ್ಪ ಆದ್ರೂ ನಾವು ಹೋಗ್ಬೇಕು, ಅವ್ರ ಹೆಸರನ್ನ ಉಳಿಸ್ಬೇಕು. ದೊಡ್ಡ ಹೆಸರು ಮಾಡ್ಯಾರ, ಈಗ ಅವ್ರ ಎಷ್ಟು ಹೆಸರಂತೂ ಯಾರಿಗೂ ಮಾಡೋಕ್ಕಾಗಲ್ಲ. ಬಟ್ ಏನೋ ಅವ್ರ ಕಾಲಿನ ಕಸ ಆಗಿದ್ದು ನಾವು ಅವ್ರು ಮಾಡಿದಂಥ ಕೆಲಸಗಳನ್ನ ಪ್ರೇರಣೆ ಮಾಡ್ಕೊಂಡು ಅದನ್ನ ಮುಂದಕ್ಕೆ ತೊಗೊಂಡು ಹೋಗ್ಬೇಕು, ಅವ್ರ ಹೆಸರು ಉಳಿಸ್ಬೇಕು. ನಾ ಎಲ್ಲ ಹಾಗರಗುಂಡಿಗೆ ಜನತೆಯಲ್ಲಿ ಕೇಳ್ಕೋದಿದ್ದು ಒಂದೇ, ಅಜ್ಜರ್ ಅಂದ್ರೆ ನಮ್ಮ ಹಾಗರಗುಂಡಿಗೆ ಹೆಸರು ಎಲ್ಲೆಲ್ಲೋ ಒಯ್ದಾರ. ಅಜ್ಜರ್ ತವರೂರಿ ಅಂತ ಆಗ್ಬಿಟ್ಟದಿದು. ಅವ್ರ ಹೆಸರಿಗೆ ಎಲ್ಲಿ ಏನು ಧಕ್ಕೆ ಬರ್ದೇ ಇರೋ ಥರ ನಮ್ಮ ಊರನ್ ಜನ ನಡ್ಕೋಬೇಕು. ನಮ್ಮೂರ ಹೆಸರು ಅವ್ರೆಲ್ಲೋ ತೊಗೊಂಡು ಹೋಗ್ಯಾರ, ಎಲ್ಲೋ ಒಂದು ಸಿಕ್ರದ ಮೇಲೆ ಇಟ್ಟಾರ, ಅದನ್ನು ಉಳಿಸ್ಕೋಬೇಕು. ದಿನಾಲೂ ಇವತ್ತು ಈ ಊರಲ್ಲಿ ನಾವು ಏನಾದರೂ ಮಾಡ್ತಾ ಇದೀವಿ ಅಂದರೆ ನನ್ನ ಮಕ್ಳಿಗೆ ಅದನ್ನೇ ಹೇಳೋದು ನಾನು. ಅಜ್ಜರು ಇದೇ ಶಾಲೆಯಲ್ಲಿ ಕಲ್ತಾರ, ನೀವು ಇದೇ ಶಾಲೆಯಲ್ಲಿ ಕಲಿಗತ್ತೀರಿ ನೋಡ್ರಿ, ಅವ್ರಿಗೆ ಅಂಥ ಹೆಸರು ಮಾಡ್ಯಾರ, ಅವ್ರ ಹೆಸರು ಉಳಿಸ್ರಿ, ಅವ್ರಂತೆ ನೀವು ಆರಿ. ಎಲ್ಲೇ ಬಂದರೂ ಅವ್ರಿಗೆ ಗುರುವಿಗೆ ಕೊಡೋ ಮರ್ಯಾದೆ ಅತಿ 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 ದೊಡ್ಡದಂದ್ರೆ ಅವ್ರ ಗುರುವಿಗೆ ಕೊಡೋ ಮರ್ಯಾದೆ, ಆ ಮರ್ಯಾದೆ ನೀವು ಕೊಡ್ರಿ ಅಂತ ಹೇಳಿ. ಈಗಿನ ಜನ್ರೇಷನ್ ಈಗಿನ ಪೀಳಿಗೆಗಳಿಗೆ ಗುರುಗಳಿಗೆ ಕೊಡೋ ಮರ್ಯಾದೆ ಭಾಳ ಕಡಿಮೆ ಈಗ. ಅದನ್ನ ಎಷ್ಟೋ ಸಾರಿ ಕೊಪ್ಪಳಕ್ಕೆ ಹೋದಾಗ ನೋಡಿದ್ದು ಒಂದೇ, ಅವ್ರ ಗುರುಗಳಿಗೆ ಏನು ಮರ್ಯಾದೆ ಕೊಡ್ತಾರ. ನಾವು ನಮ್ಮ ಹತ್ರ ಇರೋ ಒಂದು 5-8 ಗುರುಗಳ ಹತ್ರ ಅವ್ರು ಕಲ್ತು ಹೋಗ್ಯಾರ. ಇವತ್ತಿಗೂ ಆ ಗುರುಗಳಿಗೆ ಅದೇ ಮರ್ಯಾದೆ, ಅದೇ ರೆಸ್ಪೆಕ್ಟು ಅದೇ ಇದೆ ಅವ್ರ ಹತ್ರ. ಅದು ಒಂದು ನಾ ಎಲ್ಲರ ಹತ್ರ ರಿಕ್ವೆಸ್ಟ್ ಅದೇ, ಈ ಊರಲ್ಲಿ ಹುಟ್ಟಿ ಬೆಳೆದು ಆಡಿ ಹೋಗಿದಾರ, ಅವ್ರ ಹೆಸರು ಉಳಿಸ್ರಿ, ಅವ್ರ ಹೆಸರು ಬೆಳೆಸ್ರಿ ಅಂತ ಕೇಳ್ಕೊತೀನಿ ನಾನು ಯುವ ಪೀಳಿಗೆ.